ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತತೋ ಜಯಮುದೀರಯೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾವು ಭಗವದ್ಗೀತೆಯ ಆದಿಪರ್ವದ 24ನೇ ಅಧ್ಯಾಯ ತನಕ ನಾವು ವಿಚಾರ ಮಾಡಿದ್ವಿ. ಈಗ 23ನೇ ಅಧ್ಯಾಯ ತನಕ ವಿಚಾರ ಮಾಡಿದ್ವಿ. 24ನೇ ಅಧ್ಯಾಯದ ಬಗ್ಗೆ ಸ್ವಲ್ಪ ವಿಚಾರ ಬರುತ್ತೆ. ಇದರಲ್ಲಿ ಈ ಅಧ್ಯಾಯದಲ್ಲಿ ಗರುಡ ದೇವಲೋಕಕ್ಕೆ ಹೋಗಿ ಭಯಂಕರವಾಗಿ ಯುದ್ಧ ಮಾಡಿ ಅವ್ರನ್ನೆಲ್ಲರನ್ನು ಸೋಲಿಸಿ ಆ ಅಮೃತನ ಎತ್ಕೊಂಡು ಇನ್ನು ಹೊರಗಡೆ ಬರ್ತಾ ಇದ್ದಾನೆ. ಆ ಸಮಯದಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದು ಈ ಸ್ಟೋರಿ. ಫಸ್ಟು ದೇವೇಂದ್ರ ದಾರಿಯಲ್ಲಿ ಬರ್ತಾ ಇದ್ರಾಗನ ವಜ್ರಾಯದಿಂದ ಸ್ವಲ್ಪ ಪ್ರಹಾರ ಮಾಡ್ತಾನೆ. ಪ್ರಹಾರ ಮಾಡಿದ್ರೆ ಆವಾಗ ಗರುಡನು ಇಂದ್ರನಿಗೆ ಈ ಥರ ಹೇಳ್ತಾನೆ, ದೇವೇಂದ್ರ, ನೀನು ನನ್ನ ಪರಾಕ್ರಮದ ಬಗ್ಗೆ ನಿನಗೆ ಅರಿವಿಲ್ಲ, ಆದರೂ ಕೂಡ ನಿಂದು ದದೀಚಿಯ ಒಂದು ಮೂಲೆಯಿಂದ ಅದು ವಜ್ರಾಯುಧ ಆಗಿರುತ್ತೆ. ಅದರಿಂದ ಅದಕ್ಕೆ ನಾನು ಮರ್ಯಾದೆ ಕೊಟ್ಬಿಟ್ಟು ಒಂದು ಪರ್ಣ ಕೆಳಗಡೆ ಹಾಕ್ಬಿಡ್ತೀನಿ ಅಂತ ಕೆಳಗಡೆ ಹಾಕ್ತಾನೆ. ಅದು ತುಂಬ ಮಲ್ಟಿಪಲ್ ಕಲರ್ಸಲ್ಲಿರುತ್ತೆ ರೆಕ್ಕೆ. ಅದರಿಂದನೇ ಅದಕ್ಕೆ ಸುಪರ್ಣ ಅಂತ ಹೆಸರು ಬರುತ್ತೆ. ಮತ್ತು ಇವಾಗ ದಾರಿಯಲ್ಲಿ ಹೋಗ್ತಾ ಇದ್ದಾಗ ಮತ್ತು ಪ್ರಹಾರ ಮಾಡಿದಾಗ ಬಲದ ಪರಿಚಯ ಹೇಳ್ತಾನೆ, ಏನು ನೀನು ನನಗೆ ಸಮಾನ ಆಗಿಲ್ಲ ಅಂದ್ಬಿಟ್ಟು. ಸರಿ ಅಂದ್ಬಿಟ್ಟಿದ್ದು ಮತ್ತೆ ಮೈತ್ರಿ ಭಾವಕ್ಕೆ ಬರ್ತಾನೆ ದೇವೇಂದ್ರ. ಯಾಕಂದರೆ ಕಶ್ಯಪ ಹಿಡಿದ್ನಲ್ಲ, ಅವನು ದೇವತೆಯರಿಗೆ ನಿಮಗೆ ಅನುಕೂಲವಾಗಿ ನಡ್ಕೊಂಡು ಹೋಗ್ತಾನೆ ಅಂದ್ಬಿಟ್ಟಿದ್ದಾನೆ. ಆವಾಗ ಇಂದ್ರ ಮತ್ತು ಗರುಡರ ಅವರಿಬ್ಬರು ಮೈತ್ರಿ ಈ ಅಧ್ಯಾಯದಲ್ಲಿ ಬರುತ್ತೆ. ಮತ್ತು ಗರುಡನ ಅಮೃತವನ್ನು ತೆಗೆದುಕೊಂಡು ಸರ್ಪಗಳ ಸಮೀಪಕ್ಕೆ ಹೋಗೋದು, ಮತ್ತು ಅವರ ತಾಯಿಯನ್ನು ದಾಸಿ ಭಾವದಿಂದ ವಿಮೋಚನೆ ಮಾಡೋದು, ಮತ್ತು ಇಂದ್ರನು ಅಲ್ಲಿಟ್ಟಿರೋ ಅಮೃತನ ಅಪಹರಣೆ ಮಾಡೋದು, ಇವೆಲ್ಲ ಈ ಅಧ್ಯಾಯದಲ್ಲಿ ಬರುತ್ತೆ. ಇವಾಗ ಗರುಡನ ಇಂದ್ರಿಗೆ ಹೇಳ್ತಾ ಇದ್ದಾನೆ, ದೇವೇಂದ್ರ, ನಿನ್ನ ಇಚ್ಛೆಯಂತೆ ನಾವಿಬ್ಬರು ಗೆಳೆಯರಾಗೋಣ, ನಾವಿಬ್ಬರು ಫ್ರೆಂಡ್ಸ್ ಆಗೋಣ ಅಂತಾನೆ ದೇವೇಂದ್ರ. ನನ್ನ ಇಚ್ಛೆಯ ಹಾಗೇ ಇದೆ. ಸ್ವಭುಜಬಲ ಪರಾಕ್ರಮಗಳ ಗುಣಸಂಕೀರ್ತನವನ್ನು ತಾನೇ ಮಾಡಿಕೊಳ್ಳುವುದನ್ನು ವಿದ್ವಾಂಸರು ಒಪ್ಪುವುದಿಲ್ಲ. ಆತ್ಮಶ್ಲಾಘನಂ ಅಂತಾರೆ. ನಮ್ಮ ಬಗ್ಗೆ ಯಾವತ್ತೇ ಆಗಲಿ ನಮ್ಮಲ್ಲಿರೋ ಒಳ್ಳೆಯ ಗುಣಗಳನ್ನು ನಾವು ಸ್ತುತಿ ಮಾಡಿಕೊಂಡ್ರೆ ಅದು ಆತ್ಮಶ್ಲಾಘನೆ ಅಂತಾರೆ. ಅದು ಮಾನಿತ್ವಂ ಅಂತ, ಒಂದು ದುರಾಭ್ಯಾಸ ಅಂತಾರೆ. ಯಾವತ್ತೂ ಅಷ್ಟೇ ನಾವು ಸಚ್ಚಿದಾನಂದ ಸ್ವರೂಪ ಅನ್ನೋ ಸಾಮಾನ್ಯ ಅಂಶದಲ್ಲೇ ನಮ್ಮ ಪರಿಚಯ ಇರಬೇಕಷ್ಟೇ ಹೊರತು ಸ್ಪೆಷಾಲಿಟೀಸಿನಲ್ಲಂತೂ ಯಾವತ್ತೂ ನಮ್ಮ ಪರಿಚಯ ಇರಬಾರ್ದು. ಸುತ್ತಮುತ್ತ ಅವರು ಸುಮ್ಮನೆ ಬಿಡೋದಿಲ್ಲ, ಹತ್ತಿಸ್ತಾ ಇರ್ತಾರೆ. ತೆಂಗಿನ ಗಿಡ ಅದು ಇದು ಅಂತ, ನೀವು ಹಿಂಗೆ, ನೀವು ಹಂಗೆ, ಇಂದ್ರ ಚಂದ್ರ ಅಂತ. ಅವರೆಲ್ಲ ಈ ಅಹಂಕಾರನ ದೃಷ್ಟಿಯಲ್ಲಿ ಇಟ್ಕೊಂಡು ಉಬ್ಬಿಸ್ತಾ ಇರ್ತಾರೆ. ತುಂಬ ಕೇರ್ಫುಲ್ ಆಗಿರಬೇಕು. ಒಂದು ಚೂರು ನಾವು ಕ್ರೆಡಿಟ್ ತೊಗೊಂಡ್ಬಿಟ್ವಾ ಸಿಕ್ಕಾಕೊಂಡ್ಬಿಡ್ತೀವಿ ನಾವು. ಪ್ರತಿಯೊಂದು ಕಾಸ್ಟ್ಲಿ. ಮಾತಾ ಮಾಣಿಕೇಶ್ವರಮ್ಮ ಅವರು ಪಾದನ ಮುಟ್ಟೋದಕ್ಕೆ ಬಿಡ್ತಾ ಇರಲಿಲ್ಲ. ಪ್ರತಿಯೊಂದು ಯಾವುದು ಏನು ಫ್ರೀಯಾಗಿ ಸಿಗೋದಿಲ್ಲ. ನಾವು ಅನ್ಕೊಂತೀವಿ ಏನೋ ಬಂದರು ಕಾಲು ಮುಗಿದು ಹೊಟ್ಟೋಗ್ಬಿಟ್ರು ಅಂತ, ಪುಣ್ಯ ತಗೊಂಡು ಹೋಗ್ತಾರೆ. ಅಷ್ಟು ಇಷ್ಟು ಅಲ್ಲ, ತುಂಬ ವ್ಯಾಲ್ಯೂಬಲ್ ಪುಣ್ಯ ತಗೊಂಡು ಹೋಗ್ತಾರೆ. ಯಾರು ಒಬ್ಬರು ಸಾಮಾನ್ಯವಾಗಿ ಎಲ್ಲಾದರೂ ಆಗಿ ನಾವು ಯಾರ ಹತ್ರ ಬೆಂಡಾಗೋದಕ್ಕಾಗುತ್ತಾ ನಮಗೆ? ಇಲ್ಲ. ಅಂಥದ್ದೊಬ್ಬ ವ್ಯಕ್ತಿ ಬೆಂಡ್ ಆಗ್ತಾನಂದರೆ ಅದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅದು ಅಂತ. ಅದಕ್ಕೆ ಅವರು ಕಾಲು ಮುಟ್ಟಕ್ಕೆ ಬಿಡ್ತಿರಲಿಲ್ಲ. ಮತ್ತು ಭಕ್ತರು ಕೇಳಿದ್ರು, ಮತ್ತು ಇಂಥ ಪರಿಸ್ಥಿತಿಯಲ್ಲಿ ನಾನು ನಮ್ಮ ಗುರುಗಳನ್ನು ಕೇಳಿದ್ದೆ, ಜಾಸ್ತಿ ತಪ್ಪಿಸ್ಕೊಳಕ್ಕೆ ಹೋದ್ರು ಕೂಡ ಮತ್ತು ಇದೊಂದು ದೊಡ್ಡ ಡ್ರಾಮಾ ಅಂದ್ಬಿಟ್ಟು ಮತ್ತು ಇದೊಂದು ಸಮಸ್ಯೆ ಆಗುತ್ತಲ್ಲ ಅಂದ್ರೆಗನ ಆವಾಗ ಒಂದೇ ಶಾಸ್ತ್ರದಲ್ಲಿ ಯುಕ್ತಿ ಇದೆ, ಗುರಾರ್ಪಣ ಮಸ್ತು, ಶಿವಾರ್ಪಣ ಮಸ್ತು. ಯಾರು ಇಷ್ಟು ದೇವರು ಇರ್ತಾರೋ ಅವ್ರಿಗೆ ಮನಸ್ಸಿನಲ್ಲಿ ಯಾರಾದರೂ ನಮಸ್ಕಾರ ಮಾಡ್ತಿದ್ದಾಗ ಶಿವಾರ್ಪಣ ಮಸ್ತು, ಗುಡಾರ್ಪಣ ಮಸ್ತು ಅಂತ ಆ ಭಾವನೆಯಲ್ಲಿದ್ದರೆಗನ ಅದು ನಮಗೆ ಅಂಟೋದಿಲ್ಲ. ಅದಕ್ಕೆ ಗರುಡ ಅಂತ ಇದ್ದಾನೆ. ಗರುಡನಿಗೆ ಸಿಕ್ಕಾಪಟ್ಟಿ ಬಲ ಇದೆ, ಅವನಿಗೆ ಗೊತ್ತಾಗಿದೆ ಅವನ ಪರಾಕ್ರಮ ಎಷ್ಟು ಅಂತ. ಬಟ್ ಅವನ ಬಗ್ಗೆ ಅವನು ಹೇಳ್ಕೊಡೋದು ಒಳ್ಳೆಯದಲ್ಲ ಅಂತ ಅವನು, ಯಾಕಂದರೆ ಪುಣ್ಯಾತ್ಮ. ಅದಕ್ಕೆ ಕಾರಣವಿಲ್ಲದೆ ಆತ್ಮ ಪ್ರಶಂಸೆಯು ಮಾತುಗಳನ್ನು ಖಂಡಿತವಾಗಿಯೂ ಹೇಳಬಾರದು. ನನ್ನ ಸಾಮರ್ಥ್ಯವನ್ನು ಒಂದೇ ಮಾತಿನಲ್ಲಿ ಹೇಳಬೇಕಾದರೆ ನನ್ನ ಒಂದೇ ಪಕ್ಷದ ಮೇಲೆ ಪರ್ವತ, ವನ,
ಅಪರಾಜಲ ಸಹಿತವಾದ ಈ ಸಮುದ್ರ ಇವುಗಳನ್ನು ಒಳಗೊಂಡು ಭೂಮಿಯನ್ನು ನಿನ್ನ ಸಹಿತವಾಗಿ ಹೊರಬಲ್ಲೆನು. ಒಂದು ರೆಕ್ಕೆಯಲ್ಲಿ ಇಡೀ ಬ್ರಹ್ಮಾಂಡನೇ ಹೊರುವಷ್ಟು ಶಕ್ತಿ ಇರುತ್ತೆ ಗರುಡನಿಗೆ. ಅದು ನಿಜ. ಮತ್ತು ಅಷ್ಟು ಪವರ್ಫುಲ್ಲಾಗಿ ಜನ್ಮ ತಗೊಂಬಂದಿರ್ತಾನೆ, ಅಷ್ಟು ಸಾಮರ್ಥ್ಯ ಇದೆ. ಅಥವಾ ಚರಾಚರಯುಕ್ತವಾದ ಸಕಲ ಲೋಕಗಳನ್ನು ಒಂದೆಡೆಯಲ್ಲಿ ಗುಡ್ಡೆ ಹಾಕಿ ನನ್ನ ಮೇಲೆ ಹೊರಿಸುವುದಾದಲ್ಲಿ ಆ ಭಾರವನ್ನು ಸಹ ನಾನು ಸ್ವಲ್ಪವಾದರೂ ಶ್ರಮವಿಲ್ಲದೆ ಹೊರಬಲ್ಲನು. ಎಲ್ಲ 14 ಲೋಕಗಳನ್ನೆಲ್ಲ ಒಂದು ಕಡೆ ಗುಡ್ಡೆ ಹಾಕಿಬಿಟ್ಟು ಗರುಡನ ಮೇಲೆ ಇಟ್ಟರೂ ಕೂಡ ಅಷ್ಟನ್ನು ಹೊರುವ ಶಕ್ತಿ ಇದೆ ಅಂತಾನೆ. ಇದರಿಂದಲೇ ನೀನು ನನ್ನ ಬಲವೆಷ್ಟೆಂಬುದನ್ನು ತಿಳಿದುಕೊಳ್ಳಬಹುದಾಗಿದೆ, ತಿಳ್ಕೊ ಅಂತ. ಆವಾಗ ಈ ಥರ ಗರುಡನು ಹೇಳಿದ ಮಾತುಗಳನ್ನು ಕೇಳಿ ಶ್ರೀಮಂತರಲ್ಲಿ ಶ್ರೇಷ್ಠನಾದ ಸರ್ವಲೋಕಹಿತನಾದ ಪ್ರಭುವಾದ ಕಿರೀಟಿಯಾದ ದೇವೇಂದ್ರನು ಗರುಡನಿಗೆ ಈ ಥರ ಮಾತಾಡ್ತಾನೆ. ಪಕ್ಷಿರಾಜ, ನೀನು ಹೇಳುವುದರಲ್ಲಿ ಅತಿಶಯವೇನೂ ಕಾಣುವುದಿಲ್ಲ. ನಿನಗೆ ಪ್ರಪಂಚದಲ್ಲಿ ಅಸಾಧ್ಯವೆನಿಸುವ ಕಾರ್ಯವೇ ಇಲ್ಲ. ಯಾಕಂದರೆ ಯುದ್ಧದಲ್ಲಿ ಸ್ವಯಂವಾಗಿ ಸೋತೋಗಿದ್ದಾರೆ ಅವರು, ವಧೆ ತಿಂದವರು ಅವರೀಗ ಯುದ್ಧದಲ್ಲಿ. ಅವ್ರಿಗೆ ಗೊತ್ತು ಏನು ಬಲ ಅಂತ. ನಿನ್ನ ಪ್ರೇಮಪೂರ್ವಕವಾದ ಉತ್ತಮೋತ್ತಮವಾದ ಮೈತ್ರಿಯನ್ನು ಸ್ವೀಕರಿಸು ಖಗೇಶ್ವರ. ಅಂದರೆ ನಮ್ಮ ಫ್ರೆಂಡ್ಶಿಪ್, ಅದಕ್ಕೆ ನಾವು ಫ್ರೆಂಡ್ಶಿಪ್ ಮಾಡೋಕ್ಕೆ ಬರ್ತಾಯಿದ್ವಿ, ನಮ್ಮ ಮೈತ್ರಿಯನ್ನು ಸ್ವೀಕರಿಸು ಅಂತ. ಹಾಗೆಯೇ ಆಗಲಿ ಅಂತ ಸ್ವೀಕಾರ ಮಾಡ್ತಾನೆ. ಮತ್ತು ಇಂದ್ರನಿಗೆ ಗರುಡನೊಡನೆ ಮೈತ್ರಿ ಇರೋದರಿಂದ ಅಮೃತವನ್ನು ಪುನಃ ದೇವಲೋಕಕ್ಕೆ ಒಯ್ಯೋ ಇಚ್ಛೆ ಬಂದುಬಿಡುತ್ತಿದೆ. ಯಾಕಂದರೆ ಫ್ರೆಂಡ್ಸ್ ಆಗಿಬಿಟ್ಟಿದ್ದಾರಲ್ಲ. ಮೇಯ್ನ್ ಟಾರ್ಗೆಟ್ ಅಮೃತನೇ. ಪ್ರಯೋಜನವನ್ನುದ್ದೇಶ್ಯ ಮಂದೋಪಿ ನಾ ಪ್ರವರ್ತತೆ. ಫ್ರೆಂಡ್ಶಿಪ್ ಕೂಡ ಅಷ್ಟೇ. ಫ್ರೆಂಡ್ಶಿಪ್ ಕೂಡ ಗಿವ್ ಆ್ಯಂಡ್ ಟೇಕ್. ನಿನ್ನಿಂದ ಅವನಿಗೆ ಸ್ವಲ್ಪ ಲಾಭ ಇದೆ, ಅವನಿಂದ ನಿನಗಿಂತ ಸ್ವಲ್ಪ ಲಾಭ ಇದೆ. ಆವಾಗಲೇ ಫ್ರೆಂಡ್ಶಿಪ್ ಒಂದು ಸಂಬಂಧ ಏನಾದರೂ ಆಗಲಿ ಅಲ್ಲಿ ಏರ್ಪಾಟಾಗುತ್ತೆ. ಇಲ್ಲೂ ಕೂಡ ಅಷ್ಟೇ. ಮೈತ್ರಿ ಯಾಕೆ ಮಾಡ್ತಿದ್ದಾನೆ ಅಂದರೆ ಆ ಅಮೃತ ಎತ್ಕೊಂಡು ಹೋಗ್ತಾಯಿದ್ದಾನೆ, ಆ ಅಮೃತನ ಮತ್ತೆ ವಾಪಸ್ ತಗೊಂಡು ಸ್ವರ್ಗಲೋಕಕ್ಕೆ ಹೋಗೋದಕ್ಕೆ, ಆ ಥರ. ಮತ್ತು ಸರ್ವಶಕ್ತನಾದ ನಿನಗೆ ಅಮೃತವೇಕೆ ಪಕ್ಷಿರಾಜ? ಇಷ್ಟೊಂದು ಪವರ್ಫುಲ್ ಆಗಿದೆ, ನೀನಿನ್ನು ಅಮೃತ ಸೇವನೆ ಮಾಡೋದಕ್ಕೆ ನಿನಗೆ ಅವಶ್ಯಕತೆ ಆದರೂ ಏನಿದೆ ಅಂತ. ನೀನು ಇದನ್ನು ಮತ್ತಾರಿಗಾದರೂ ಕೊಟ್ಟರೆ ಅವರು ಅಮೃತಪಾನ ಮಾಡಿ ನಮ್ಮನ್ನೇ ದ್ವೇಷಿಸುವರು. ಇದು ಸಮಸ್ಯೆ. ಯಾರಾದರೂ ಅಮೃತ ಕುಡಿದ್ಬಿಟ್ರೆ ರಾಕ್ಷಸರು ಅವರು ಇವರು. ಮತ್ತು ದೇವೇಂದ್ರನಿಗೆ ದೊಡ್ಡ ತಲೆನೋವಾಗುತ್ತೆ. ಪವರು ಇಂದ್ರಿಯ ನಿಗ್ರಹ ಇಲ್ಲದೆ ಇರೋ ಅಂಥವನಿಗೆ ಯಾವತ್ತೂ ಕೊಡಬಾರ್ದು. ಪ್ರತಿಯೊಬ್ಬರಿಗೂ ಒಂದು ಕೌಂಟರ್ ವೇಟ್ ಇರಬೇಕು. ನಮ್ಮ ಸನಾತನ ಧರ್ಮದಲ್ಲಿ ಕುಟುಂಬ ವ್ಯವಸ್ಥೆ ಆಗಲಿ, ರಾಜ್ಯ ವ್ಯವಸ್ಥೆ ಆಗಲಿ, ಎಲ್ಲ ನ್ಯಾಯಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾರ್ಯಾರಿಗೆ ಏನೇನು ಕೊಡಬೇಕಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಒಂದು ಕೌಂಟರ್ ವೇಟ್ ಇಡಬೇಕು. ಆವಾಗ ಅವನು ಕರೆಕ್ಟಾಗಿ ದಾರಿಗೆ ಬರ್ತಾನೆ. ಕೌಂಟರ್ ವೇಟ್ ಇಲ್ದಿರೋ ಯಾರೇ ಆಗಲಿ, ಈಗ ಹಿಟ್ಲರು ಸ್ಟಾರ್ಟಿಂಗಲ್ಲಿ ಅವನು ಶುರುವಾದಾಗ ಎಲ್ಲರ ಸಪೋರ್ಟ್ ಬೇಕಾಗುತ್ತೆ. ಅಷ್ಟು ಸಿಂಗಲ್ಲಾಗಿ ಪವರ್ ಬಂದಿರಲಿಲ್ಲ. ಮತ್ತು ಯಾವತ್ತೂ ಅವನಿಗೆ ಫುಲ್ಲು ಆತನೇ ಮೇಯ್ನ್, ಹಿಟ್ಲರೇ ಮೇಯ್ನ್ ಅಂತ ಅಂದ್ಕೊಂಡ್ಬಿಟ್ಟು ಫುಲ್ಲು ಪವರ್ ಬಂದುಬಿಡ್ತು. ಎಷ್ಟು ದೊಡ್ಡ ವಿಧ್ವಂಸ, ಎಷ್ಟು ಒಂದು ವಿನಾಶಕ್ಕೆ ಅಲ್ಲಿ ಬುನಾದಿ ಆಗ್ತಾನೆ. ಅದಕ್ಕೆ ಪವರು ಬ್ರಹ್ಮಾಸ್ತ್ರಗಳಾಗಲಿ ಅಂತ ಅಮೃತ ಆಗಲಿ ಯೋಗ್ಯವಾದವ್ರಿಗೆ, ಸತ್ವಗುಣ ಪ್ರಧಾನ ಇರೋ ಅಂಥವ್ರಿಗೆ ಅಂಥವ್ರ ಕೈಗೆ ಒಪ್ಪಿಸ್ಬೇಕು ಅಂದ್ಬಿಟ್ಟು. ಆಶ್ರಮಗಳು ಕೂಡ ಅಷ್ಟೇ. ಕೈಲಾಸಾಶ್ರಮದಲ್ಲಿ ಒಬ್ಬ ಸೀನಿಯರ್ ಪರಮೇಶ್ವರಾನಂದ ಸ್ವಾಮೀಜಿ 100 ವರ್ಷ ಬದುಕಿ ಲಾಸ್ಟಲ್ಲಿ ಪ್ರಾಣ ಬಿಟ್ಟಿದ್ರು. ಅವ್ರ ಹತ್ರ ಹೋಗ್ತಾಯಿದ್ರು ಸಲಹೆಗೆ, ಯಾರಾದರೂ ಮಂಡಲೇಶ್ವರ ಆಶ್ರಮ ಅಧಿಕಾರಿ ಆದರೆ ಈಗ. ಅದಕ್ಕೆ ಕೆಲವೊಂದು ಸೂತ್ರ ಪಾಠಗಳಿರ್ತವೆ. ಅದು ಎಲ್ಲರ ಹತ್ರ ಈ ಥರ ಪಾಠದಲ್ಲಿ ಹೇಳೋಕ್ಕಾಗಲ್ಲ. ನಮ್ಮ ಗುರುಗಳು ನಮಗೆ ಕೆಲವೊಂದು ಹೇಳಿದ್ದಾರೆ. ಹೆಂಗೆ ಆ ಸೂತ್ರಗಳೆಲ್ಲ ಫಾಲೋ ಮಾಡಿದ್ರೆ ಆಶ್ರಮನ ನಡೆಸೋದಕ್ಕಾಗುತ್ತೆ. ಇಲ್ಲ ಅಂದರೆ 2-3 ತಿಂಗಳಲ್ಲೇ ಮತ್ತೆ ಟಾಟಾ ಬಾಯ್ ಬಾಯ್ ಅನ್ನಬೇಕಾಗುತ್ತೆ. ಆ ಥರ ಎಷ್ಟೋ ಪ್ರಕಾರವಾದ ಸೂತ್ರಗಳಿರ್ತವೆ. ಯೋಗ್ಯವಾದ ಪಾತ್ರನಿಗೆ ಉತ್ತರಾಧಿಕಾರಿ ಕೊಟ್ಟರೆ ಅದು ನಡ್ಕೊಂಡು ಹೋಗ್ತಾ ಇರುತ್ತೆ. ಆದ್ದರಿಂದ ಈ ಅಮೃತ ಮತ್ತೀಗ ದೇವೇಂದ್ರನ ಚಿಂತೆ ಕರೆಕ್ಟೇ. ಅದು ಯಾರಾದರೂ ಅಂಥ ದುಷ್ಟರು ಆಸುರಿ ಸಂಪತ್ತಿರೋ ಅಂಥವ್ರ ಕೈಗೆ ಹೋಗ್ಬಿಟ್ಟು ಬಲ ಬಂದುಬಿಟ್ರೆ ಮತ್ತು ಅವನು ಇನ್ನೊಬ್ಬರಿಗೆ ಹಿಂಸೆ ಮಾಡೋದಕ್ಕೆ ಯೂಸ್ ಮಾಡ್ತಾನಷ್ಟೇ. ಆದ್ದರಿಂದ ಅದಕ್ಕೆ ದೇವೇಂದ್ರ ಅಮೃತ ಗರುಡ ಅಂತಾನೆ. ಅಮೃತವನ್ನು ಕುಡಿಯುವ ಅಪೇಕ್ಷೆಯು ನನಗಿಲ್ಲ, ಮತ್ತು ಯಾರಿಗೂ ಕುಡಿಸೋದು ಇಲ್ಲ ನಾನು. ಹಾಗಾದರೆ ಕಲಶವನ್ನು ಹಿಂದಕ್ಕೆ ಕೊಡು ಅಂತಾನೆ. ಇಲ್ಲ, ಈಗ ನಾನು ಕೊಡಲಾರೇನು. ಇದರಿಂದ ಒಂದು ಕಾರ್ಯದ ಸಾಧನೆಯಾಗಬೇಕಾಗಿದೆ. ಏನ ಕಾರ್ಯ ಅಂದರೆ ಆ ಅಮೃತ ಕಲಶವನ್ನು ನಿರ್ದಿಷ್ಟ ಸ್ಥಳವೊಂದರಲ್ಲಿ ಇಡುವೆನು, ಕೂಡಲೇ ನೀನು ಅದನ್ನು ಒಯ್ಯಬಹುದು. ನಾನು ನಮ್ಮ ತಾಯಿಯನ್ನು ದಾಸಿ ಭಾವದಿಂದ ನಾನು ಬಿಡುಗಡೆ ಮಾಡಬೇಕು.
ಕದ್ರುವಿನ ಮಕ್ಕಳು ಹಾವುಗಳಿಗೆ, ಅದು ಕದ್ರುಗೂ ಅವ್ರ ಮಕ್ಕಳಿಗೆ ಮಾತು ಕೊಟ್ಟಿದ್ದಾನೆ, ನಾನು ಅಮೃತ ತಗೊಂಬರ್ತೀನಿ ಅಂದ್ಬಿಟ್ಟಿದ್ದೀನಿ. ಅದಕ್ಕೆ ನಾನು ಅವ್ರಿಗೆ ಅಲ್ಲಿ ಅಮೃತ ಕೊಟ್ಬಿಟ್ಟು ನಾನು ನಮ್ಮ ತಾಯಿನ ದಾಸ್ಯ ಭಾವದಿಂದ ಬಿಡುಗಡೆ ಮಾಡ್ಕೊತೀನಿ, ಮತ್ತು ನಿನ್ನಿಷ್ಟ, ಅಲ್ಲಿಂದ ಬೇಕಾದ್ರೆ ನೀನು ಅಪಹರಣೆ ಮಾಡ್ಕೊಂಡು ಹೋಗು ಅಂತ. ಹಾಗೆಯೇ ಆಗಲಿ, ನಿನ್ನ ಈ ಮಾತಿನಿಂದ ನಾನು ಬಹಳ ತುಷ್ಟನಾಗಿರುವೆನು. ನಮ್ಮಿಬ್ಬರ ಮೈತ್ರಿಯು ಚಿರಸ್ಮರಣೀಯವಾಗಿರಲು ನಿನಗೆ ಬೇಕಾದ ವರವೊಂದನ್ನು ಕೇಳು ಪಕ್ಷಿರಾಜ. ಇಂದ್ರನಿಗೆ ಗೊತ್ತಾಗ್ತಾ ಇಲ್ಲ, ಏನೇನೋ ಬ್ಲಾಬ್ ಅಂತ ಮಾತಾಡ್ತಾ ಇದ್ದಾನೆ. ಗರುಡನಿಗೆ ವರ ಕೊಡೋ ಅಷ್ಟು ಸಾಮರ್ಥ್ಯ ಅದು ಎಲ್ಲಿದೆ? ಆದರೂ ಕೂಡ ಗರುಡನು ಇಂದ್ರನ ಮಾತನ್ನು ಕೇಳಿದನು. ಗರುಡನೇ ಸರ್ವಶಕ್ತಿನಾದುದರಿಂದ ಅವನಿಗೆ ಯಾವ ವರವೂ ಬೇಕಾಗಿರೋದಿಲ್ಲ. ಆದರೂ ಕೂಡ ಇಂದ್ರನ ಆಶಯವನ್ನು ಪೂರೈಸುವ ಇಚ್ಛೆಯಿಂದ ಕ್ಷಣಕಾಲ ಯೋಚಿಸಿದನು. ಇದು ನಾವು ಕೂಡ ಬಳಸ್ಕೋಬೇಕು ಆ್ಯಸ್ ಎ ಟೋಕನ್ ಆಫ್ ಅಪ್ರಿಸಿಯೇಷನ್ ಅಂದ್ಬಿಟ್ಟು. ಒಂದೊಂದು ಸತಿ ನಮ್ಮ ಆರೋಗ್ಯಕ್ಕೆ ಅನನುಕೂಲವಾದಂಥದ್ದು ಯಾರೋ ಭಕ್ತರು ಏನೋ ಒಂದು ತುಂಬ ಬಲವಂತವಾಗಿ ಕೊಡಬೇಕು, ತಿನ್ನಿಸ್ಬೇಕಂತ ಬರ್ತಿರ್ತಾರೆ, ಸ್ವೀಕಾರ ಮಾಡಬೇಕು. ತುಂಬ ಜಾಸ್ತಿ ಆರೋಗ್ಯ ಕೆಟ್ಟೋಗುತ್ತಂದ್ರೆ ಇದು ಯಾಕಂದರೆ ಆ ವಸ್ತುನ ನೀನು ಸ್ವೀಕಾರ ಮಾಡಲಿ ಅಂದರೆ ಅವನ ಮನಸ್ಸು ನೋಯುತ್ತೆ. ಜೀವಿಗಳು ಕೂಡ, ನಾಯಿ ಕೂಡ ಅಷ್ಟು ಹೊಟ್ಟೆ ತುಂಬ ಇದ್ದರೂ ಕೂಡ ಇಷ್ಟವಾದ ವ್ಯಕ್ತಿ ಒಂದು ಬಿಸ್ಕೆಟ್ ಮುಂದೆ ಇಟ್ಟರೆ ಸುಮ್ಮನೆ ಅವನು ಸಂತುಷ್ಟಿ ಕೊಡಬೇಕಂದ್ಬಿಟ್ಟು ಸ್ವಲ್ಪ ಬಾಯಲದ್ದು ಕಚ್ಚುತ್ತೆ. ಈ ಪದ್ಧತಿನ ತಿಳ್ಕೋಬೇಕು, ಯಾರು ಮನಸ್ಸು ನೋಯಿಸಬಾರ್ದು ಅಂತ. ಸಣ್ಣ ಸಣ್ಣ ವಿಷಯ ನಾವು ಬೇಡ ಅಂತ ರಿಜೆಕ್ಟ್ ಮಾಡಿಬಿಟ್ರೆ ಅವ್ರು ಅನೇಕ ಪ್ರಕಾರದ ಕಪೋಲ ಕಲ್ಪನೆ ಇಲ್ಲ. ಅಯ್ಯೋ, ನಾನು ಯೋಗ್ಯವಾದ ಪಾತ್ರನಲ್ಲವೇನೋ, ನಮ್ಮ ಕೈಲಿಂದ ತಿನ್ನಲ್ಲವೇನೋ, ನಾವು ಮಾಡಿದ್ದು ಇಷ್ಟ ಇಲ್ಲವೇನೋ ಅಂತ ಎಷ್ಟೋ ವಿಕಲ್ಪಗಳು ಯೋಚನೆ ಮಾಡ್ತಾ ಇರ್ತಾರೆ. ಸ್ಟೋರಿಗಳು ಕೂಡ ಅಷ್ಟೇ. ವಿದ್ಯಾರಣ್ಯ ಸ್ವಾಮೀಜಿ ಅಂತಾರೆ, ಪರಕಥಾ ಅಕ್ಷೋಭತ ಅಂದರೆ ವಿಕ್ಷೇಪ ಇಲ್ಲದಿರ ಇನ್ನೊಬ್ಬರು ಸ್ಟೋರೀಸ್ ಕೂಡ ಏನೇನೋ ಹೇಳ್ತಾ ಇರ್ತಾರೆ. ಸ್ಟೋರೀಸು ಗೊತ್ತೇ ಆಗೋದಿಲ್ಲ ಹೆಂಗೆ ಗುರುಗಳ ಹತ್ರ ಯಾವ ಥರ ಮಾತಾಡಬೇಕಂದ್ಬಿಟ್ಟು ಕೇಳಬೇಕು. ಸ್ವಲ್ಪ ಪೇಷನ್ಸ್ ಇದ್ದು ಅವರು ಆ ಸ್ಟೋರಿನ ಕೇಳಿದ್ರೆ ಅವ್ರಿಗೆ ಸ್ವಲ್ಪ ರಿಲೀಫ್ ಆಗುತ್ತೆ. ಪೇಷನ್ಸಿಂದ ಆ ಸ್ಟೋರಿಗಳು ಪರಕಥಾ ಕೂಡ ಕೇಳಬೇಕು ಅಂತ ವಿದ್ಯಾರಣ್ಯ ಸ್ವಾಮೀಜಿಗಳಂತ. ಇದು ತಿಳ್ಕೋಬೇಕು. ನೀನು ಈ ರಿಸೀವ್ ತಗೋ, ನಿನಗೆ ಅದು ಇಷ್ಟವಾದ ವಸ್ತು, ಅದು ನಿನಗೆ ಬೇಡ ಅಂದರೆ ಮತ್ತೆ ನೀನು ಇನ್ನೊಬ್ಬರು ಕೊಡ್ಬೋದಲ್ಲ, ಆ ಥರ. ಆದರೆ ಈಗ ಗರುಡ ಕೂಡ ಅಷ್ಟೇ. ಗರುಡನಿಗೆ ಏನು ಅವಶ್ಯಕತೆ ಇದೆ? ಇಂದ್ರನಿಂದ ಏನು ಒಂದು ಚೂರು ಲಾಭ ಇಲ್ಲ. ಆದರೂ ಕೂಡ ಆ್ಯಸ್ ಎ ಟೋಕನ್ ಆಫ್ ಅಪ್ರಿಸಿಯೇಷನ್ನು, ಆದರೂ ಇಂದ್ರನ ಆಶಯವನ್ನು ಪೂರೈಸುವ ಇಚ್ಛೆಯಿಂದ ಕ್ಷಣಕಾಲ ಯೋಚಿಸಿದನು. ಕದ್ರುವಿನ ಮಕ್ಕಳು ದುಷ್ಟತನ, ಅವುಗಳ ತನ್ನ ತಾಯಿಯನ್ನು ಕದ್ರುವಿಗೆ ದಾಸಿಯನ್ನಾಗಿ ಮಾಡಿಕೊಡಲು ಮಾಡಿದ ಮೋಸ, ಇವೆಲ್ಲವೂ ಗರುಡನಿಗೆ ಸ್ಮರಣೆಗೆ ಬಂದುವ ಆ ಸಮಯದಲ್ಲಿ. ಆಗ ಅದಕ್ಕಂತಾನೆ, ಹೋಗಲಿ ದೇವೇಂದ್ರ, ನಾನು ಸರ್ಪಹಾರಿ ಮಾಡಿಬಿಡು ನನ್ನ ಅಂತ. ಅಂದರೆ ನಾನು ಊಟ ಸರ್ಪಗಳನ್ನೇ ಆಗಿ ಮಾಡಿಬಿಡು ಅಂದು. ಅಷ್ಟಕ್ಕೆ ಮುಂಚೆ ಸರ್ಪಹಾರಿ ಆಗಿರಲಿಲ್ಲ ಗರುಡ. ಇವಾಗ ಇಂದ್ರನ ವರ ಕೊಟ್ಟ ಮೇಲೆ ಸೃಷ್ಟಿ ನಿಯಮದಲ್ಲಿ ಸರಿ ಅಂತ ತಥಾಸ್ತು ಅಂತ ಇಂದ್ರ ಅಂದ್ಬಿಡ್ತಾನೆ. ಆವತ್ತಿಂದ ಗರುಡ ಅಂದರೆ ಈಗಲ್ಸು, ಸರ್ಪ, ಹಾವು ಅಂದರೆ ಅದಕ್ಕೆ ಫುಲ್ ಮೀಲ್ ಸಿಗ್ತಾನೆ. ಹುಡುಕಿ ಮತ್ತೆ ತಿಂದುಬಿಡ್ತಾರೆ. ಹಾವು ಕಾಣಿಸುತ್ತಂದ್ರೆ ಅಷ್ಟು ಫೇವ್ರೇಟ್ ಫುಡ್ ಅದಕ್ಕೆ, ಈಗಲ್ಗೆ. ಆವತ್ತಿಂದ ಅದು ಸರ್ಪಹಾರಿ ಆಗಿಬಿಡ್ತಾನೆ. ಮತ್ತು ಸರಿ ಅಂತ ಅಲ್ಲಿ ಹೋಗ್ಬಿಟ್ಟು ಇಟ್ಬಿಡ್ತಾನೆ. ಇಟ್ಟು ಬಂದ ಮೇಲೆ ಮತ್ತೆ ಅಲ್ಲಿ ಕದ್ಕೊಂಡು ಇಂದ್ರ ಕದ್ಕೊಂಡು ಹೊರಟೋಗ್ಬಿಡ್ತಾನೆ. ಅದು ಮತ್ತೆ ಇನ್ನು ಸ್ಟೋರಿ ಮತ್ತೆ ಬರುತ್ತೆ. ಮತ್ತು ಮುಖ್ಯವಾಗಿ ಅಲ್ಲಿ ಅಮೃತ ಇಡೋ ಜಾಗದಲ್ಲಿ ಒಂದು ದರ್ಭ ಇಟ್ಟಿರ್ತಾನೆ. ದರ್ಭದ ಮೇಲೆ ಅಮೃತದ ಕುಂಡ ಅಲ್ಲಿ ಇಟ್ಟಿರ್ತಾರೆ. ಕುಂಡ ಇಟ್ಬಿಟ್ರೆ ದೇವೇಂದ್ರ ಯಾವಾಗ ಅದನ್ನು ಕದ್ಕೊಂಡು ಹೋಗ್ಬಿಟ್ಟು ಈ ಥರ ಇಟ್ಬಿಟ್ಟ ಮೇಲೆ ಅಲ್ಲಿ ಸ್ವಲ್ಪ ಏನಾದರೂ ಅದ್ರ ಬಿಂದುಗಳೇನೋ ಬಿದ್ದಿರುತ್ತಲ್ಲ ಅಂದ್ಬಿಟ್ಟಿದ್ದು ಆ ದರ್ಭನ ಹಾವುಗಳು ನೆಕ್ಕೋದಕ್ಕೆ ಹೋಗ್ತಾರೆ. ಅದು ಆವಾಗ ನಾಲಿಗೆ ಎರಡು ಇರಲಿಲ್ಲ, ಒಂದೇ ನಾಲಿಗೆ ಇತ್ತಂತೆ ಹಾವುಗಳಿಗೆ. ಯಾವಾಗ ಆ ದರ್ಭನ ನೆಕ್ಕಕ್ಕೆ ಹೋಗ್ಬಿಟ್ಟು ಅದಕ್ಕೆ ಕಟ್ ಆಗಿಬಿಟ್ಟು ಆವತ್ತಿಂದ ಹಾವುಗಳಿಗೆಲ್ಲ ಎರಡು ನಾಲಿಗೆ. ಈ ಥರ ಕಾರಣ ಆವತ್ತಿಂದ ದರ್ಭ ಅಮೃತ ಇದೆ ಬಿದ್ದಿರುತ್ತೆ ಅದರ ಮೇಲೆ ಅಂದ್ಬಿಟ್ಟು ನೆಕ್ಕೋದಕ್ಕೆ ಹೋಗ್ಬಿಟ್ಟು ನಾಲಿಗೆ ಎರಡು ಪೀಸ್ ಆಗಿಬಿಟ್ಟಿದೆ ಹಾವುಗಳಿಗೆ. ಅದಕ್ಕೆ ಎರಡು ನಾಲಿಗೆ ಇರುತ್ತೆ ಹಾವಿಗೆ. ಈ ಥರ ಸರಿ ಅಂದ್ಬಿಟ್ಟು ಮತ್ತು ನೆಕ್ಸ್ಟು ಅಧ್ಯಾಯದಲ್ಲಿ ಸರ್ಪ ಪ್ರಮುಖರ ನಾಮಧೇಯಗಳು. ಇಲ್ಲಿ ಎಲ್ಲ ಸಾವಿರಾರು ಮಕ್ಕಳು, ಬಲವಾದಂಥ ಮಕ್ಕಳು ಬೇಕಂತ ಕದ್ರು ಕೇಳಿರ್ತಾಳಲ್ಲ, ಅದರಿಂದ ಕಶ್ಯಪ ವರ ಕೊಟ್ಟಿರ್ತಾನೆ. ಸಿಕ್ಕಾಪಟ್ಟೆ ಬಲವಂತವಾದ ಹಾವುಗಳು ಜನ್ಮ ತಗೊಂಡಿರ್ತಾರೆ. ಆದರೆ ಪುರಾಣದಲ್ಲೂ ಒಂದು 30-40 ಹಾವುಗಳದ್ದು ಚರಿತ್ರೆ ಬರುತ್ತೆ. ಆ ಹೆಸರುಗಳು ಹೋದರೆ ನಿಮಗೆ ಕೆಲವೊಂದು ಅರ್ಥ ಆಗಿಬಿಡುತ್ತೆ, ಇವರೆಲ್ಲ ಇಷ್ಟೊಂದು ಬಲವಂತರಾಗಿದ್ದರು ಅಂದ್ಬಿಟ್ಟಿದ್ದು.
ಅದಕ್ಕೆ ಅವರ ಪ್ರಮುಖಗಳ ಹೆಸರು ಈ ಒಂದು ಅಧ್ಯಾಯದಲ್ಲಿ ಅವರುಗಳ ಮೈನ್ ಹೆಸರುಗಳೆಲ್ಲ ಏನಿರುತ್ತೆ ಅಂತ ಸ್ವಲ್ಪ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಫಸ್ಟು ಕದ್ರುವಿಗೆ ಮೊದಲು ಹುಟ್ಟಿದವನು ಆದಿಶೇಷ. ಆದಿಶೇಷಂದು ನೆಕ್ಸ್ಟ್ ಅಧ್ಯಾಯದಲ್ಲಿ ಸ್ಟೋರಿ ಬರುತ್ತೆ. ಇವರೆಲ್ಲ ಕಶ್ಯಪನ ಮಕ್ಕಳಲ್ಲ, ಎಲ್ಲರೂ ಧರ್ಮ ಅಧರ್ಮ ಎರಡೂ ಗೊತ್ತಿರುತ್ತೆ. ಅದರಲ್ಲಿ ಕೆಲವೊಂದು ಹಾವುಗಳು ಧರ್ಮದ ಕಡೆಯೇ ಇರ್ತವೆ. ಆದಿಶೇಷ ಮೊದಲು ಆದಿಶೇಷ ಹುಡ್ತಾನೆ. ಎರಡನೇ ಅವನು ವಾಸುಕಿ, ಎರಡನೇ ಹಾವು. ಮತ್ತು ಅನಂತರದಲ್ಲಿ ಐರಾವತ, ತಕ್ಷಕಂದೇ ಮೇನ್ ಸ್ಟೋರಿ. ಪರೀಕ್ಷಿತನ ಇವನೇ ಕಚ್ಚಿದ್ದು ತಕ್ಷಕ. ಮತ್ತು ಕರ್ಕೋಟಕ, ಧನಂಜಯ, ಇವರೆಲ್ಲರದ್ದು ಪುರಾಣಗಳಲ್ಲಿ ಸ್ಟೋರಿ ಬರುತ್ತೆ. ಯಾರ್ಯಾರು ಸ್ಟೋರಿ ಪುರಾಣಗಳಲ್ಲಿ ಬರುತ್ತೋ ಆ ಹೆಸರೆಲ್ಲ ಇಲ್ಲಿ ಎಲ್ಲರದ್ದು ಹೇಳೋದಕ್ಕಾಗಲ್ಲ ಅಂದ್ಬಿಟ್ಟಿದ್ದನ್ನು ಸೌತ ಮುನಿಗಳು ಕೆಲವ್ರದ್ದು ಮಾತ್ರ ಮೆನ್ಷನ್ ಮಾಡ್ತವ್ರೆ. ಕಾಲಿಯ, ಮಣಿನಾಗ, ಆಪೂರಣ, ಪಿಂಜರಕ, ಏಲಾಪತ್ರ, ವಾಮನ, ನೀಲ, ಅನಿಲ, ಕಲ್ಮಾಶ, ಶಬಲ, ಆರ್ಯಕ, ಉಗ್ರಕ, ಕಲಶ, ಪೋತಕ, ಸುಮನ, ದಧಿಮುಖ, ವಿಮಲಪಿಂಡಕ, ಆಪ್ತ, ಎರಡನೆಯ ಕೋರ್ಕಾಟಕ 2 ಪಾರ್ಟ್ 1 ಪಾರ್ಟ್ 2. ಇನ್ನು ಹೆಸರುಗಳು ಜಾಸ್ತಿ ಆಗಿಬಿಟ್ರೆ ಏನು ಮಾಡ್ತಾರೆ. ಶಂಕ, ವಾಲಿಶಿಕ, ನಿಷ್ಠಾನಕ, ಹೇಮಗುಹ, ನಹುಷಂದು ಸ್ಟೋರಿ ಬರುತ್ತೆ. ಧರ್ಮರಾಜಂದು ನಹುಷಂದು ಸ್ಟೋರಿ ಬರುತ್ತೆ. ಎಲ್ಲ ಬಾವಿಯಲ್ಲಿ ಎಲ್ಲ ಪಾಂಡವರು ಸಾಯಿಸ್ಬಿಟ್ಟಿರುತ್ತೆ. ಒಬ್ಬನ ಧರ್ಮರಾಜನ ಹೇಳಿದ ಪ್ರಶ್ನೆಗಳಿಂದ ಅಲ್ಲಿ ವಿಮುಕ್ತಿ ಆಗುತ್ತೆ. ಆವಾಗ ಗೊತ್ತಾಗುತ್ತೆ ಧರ್ಮರಾಜ ಎಷ್ಟು ಶ್ರೇಷ್ಠ ಪವರ್ಫುಲ್ ಅಂದ್ಬಿಟ್ಟು. ಮತ್ತು ಪಿಂಗಲ, ಬಾಹ್ಯಕರಣ, ಅಸ್ಥಿಪದ, ಮುದ್ಗರ, ಪಿಂಡಕ, ಕಂಬಲ, ಅಶ್ವತರ, ಕಾಲೀಯಕ, ವೃತ್ತ, ಸಂವರ್ತಕ, ಮೊದಲನೆಯ ಪದ್ಮ, ಎರಡನೆಯ ಪದ್ಮ, ಶಂಖಮುಖ, ಕೂಷ್ಮಾಂಡಕ, ಕ್ಷೇಮಕ, ಪಿಂಡಾರಕ, ಕರವೀರ, ಪುಷ್ಪದಂಷ್ಟ್ರ, ಬಿಲ್ವಕ, ಬಿಲ್ವಪಾಂಡುರ, ಮೂಷಕಾದ, ಶಂಖಶಿರಸ, ಪೂರ್ಣಭದ್ರ, ಹರಿದ್ರಕ, ಅಪರಾಜಿತ, ಜ್ಯೋತಿಕ, ಶ್ರೀಭಃ, ಕೌರವ್ಯ, ಧೃತರಾಷ್ಟ್ರ, ಹಾವಿನ ಹೆಸರಿತ್ತಿದೆ, ಧೃತರಾಷ್ಟ್ರ, ಪರಾಕ್ರಮಿಯಾದ ಶಂಖಪಿಂಡ, ವಿರಜಸ, ಸುಬಾಹು, ವೀರ್ಯವಂತನಾದ ಶಾಲಿಪಿಂಡ, ಹಸ್ತಿಪಿಂಡ, ಪೀಠರಕ, ಸುಮುಖ, ಕೌನಪಾಶನ, ಕುಠರ, ಕುಂಜರ, ಪ್ರಭಾಕರ, ಕುಮುದಾಕ್ಷ, ತಿತ್ತಿರಿ ಕೂಡ ಬರುತ್ತೆ ಶಾಸ್ತ್ರದಲ್ಲಿ, ಹಲಿಕ, ಮಹಾನಾಗ, ಕರ್ದಮ, ಬಹುಮೂಲಕ, ಕರ್ಕರ, ಅಕರ್ಕರ, ಕುಂಡೋದರ ಮತ್ತು ಮಹೋದರ. ಇಷ್ಟೊಂದು ಮುಖ್ಯವಾದ ಸರ್ಪಗಳ ಹೆಸರನ್ನು ಇಲ್ಲಿ ವರ್ಣನೆ ಮಾಡ್ತಾರೆ. ಇದರಲ್ಲಿ ಮೊದಲನೇವನು ಆದಿಶೇಷ ತುಂಬ ಒಳ್ಳೆಯವನಾಗಿರ್ತಾನೆ. ಕಶ್ಯಪ ಋಷಿಗಳ ಮಕ್ಕಳಂದರೆ ಎಲ್ಲ ಧರ್ಮಾಚರಣೆ ಅಂತ. ಅವರು ಅಣ್ಣ ತಮ್ಮಂದ್ರದೆಲ್ಲ ಏನಾಗೋಗಿರುತ್ತಂದರೆ ಸಿಕ್ಕಾಪಟ್ಟೆ ಕದ್ರು ವರನೇ ಹಂಗೆ ಕೇಳಿರ್ತಾರೆ. ಸಿಕ್ಕಾಪಟ್ಟೆ ಬಲವಂತವಾದ ಮಕ್ಕಳು ಬೇಕು ಅಂದ್ಬಿಟ್ಟು ಅಷ್ಟು ಬಲವಂತವಾದ ಹಾವುಗಳು. ಆ ಹಾವುಗಳು ವಿಷ ಮೆನ್ಷನ್ ಮಾಡಿದ್ರಾಗನ ಒಂದು ಡ್ರಾಪ್ ಬಿಟ್ಟರೆ ಈ ಕಾಮವರಮಂತ ಊರೇ ಭಸ್ಮ ಆಗಿಬಿಡಬೇಕು ಅಂಥ ಪವರ್ಫುಲ್ ಹಾವುಗಳವು. ಅಷ್ಟೊಂದು ಪವರ್ ಅವ್ರು ಕೊಟ್ಟಿದ್ದಕ್ಕೆ ಯಾರಂದರೆ ಅವ್ರನ್ನ ಕಚ್ಚೋದು, ಯಾರಂದರೆ ಹೆಂಗೆ ಇಷ್ಟ ಬಂದಂಗೆಲ್ಲ ಹಿಂಸೆ ಮಾಡ್ತಾ ಇರ್ತಾರೆ ಅವರು. ಅದನ್ನೆಲ್ಲ ಆದಿಶೇಷ ನೋಡಿಬಿಟ್ಟು ಏನು ನನ್ನ ತಮ್ಮಂದರು ಇಷ್ಟೊಂದು ಅಧರ್ಮ ಆಚರಣೆ ಮಾಡ್ತಾಯಿದ್ದಾರೆ ಅಂದ್ಬಿಟ್ಟು ವಿರಕ್ತಿ ಬಂದುಬಿಡುತ್ತೆ. ಬೇಡಪ್ಪ, ಇವ್ರ ಜೊತೆ ಇದ್ರೆಗನ ನನ್ನ ಜೀವನ ಕೂಡ ಹಾಳು ಮಾಡ್ತಾರೆ ಇವರು, ನನಗೆ ಸಿಕ್ಕಾಪಟ್ಟೆ ಅಸಹ್ಯ ಆಗಿಬಿಡುತ್ತೆ. ನಾನು ಇಂಥ ಶರೀರ ಇವ್ರ ಜೊತೆ ಹಾವು ಶರೀರನ ತೊಗೊಂಡಿದ್ದೀನಲ್ಲ ಅಂದ್ಬಿಟ್ಟು ಘೃಣ ಆಗಿಬಿಟ್ಟು ಆ ಶರೀರ ತ್ಯಾಗ ಮಾಡಬೇಕಂದ್ಬಿಟ್ಟು ತಪಸ್ಸು ಕೊಟ್ಟೋಗ್ಬಿಟ್ಟಿರ್ತಾನೆ. ತಪಸ್ಸು ಬ್ರಹ್ಮನನ್ನು ಕುರಿತು ತಪಸ್ಸಲ್ಲಿ ಕೂತ್ಬಿಟ್ಟಿರ್ತಾನೆ. ಮತ್ತು ತಪಸ್ಸಿಗೆ ಮೆಚ್ಚಿ ಬ್ರಹ್ಮನು, ಶೇಷನೇ, ನೀನು ನನ್ನ ಬಹುತೀಕ್ಷ್ಣವಾದ ತಪಸ್ಸಿನಿಂದ ಪ್ರಪಂಚದಲ್ಲಿರುವ ಪ್ರಜೆಗಳೆಲ್ಲರಿಗೂ ತಾಪವನ್ನುಂಟು ಮಾಡುತ್ತಿರುವೆ. ಅವನು ತಪಸ್ಸು ಎಷ್ಟು ಜಾಸ್ತಿ ಆಗಿಬಿಟ್ಟಿರುತ್ತಂದರೆ ಆ ಹೀಟು ಇಡೀ ಎಲ್ಲ ಲೋಕಗಳಿಗೂ ಸ್ಪ್ರೆಡ್ ಆಗ್ತಾ ಇರುತ್ತೆ. ವಿಪರೀತವಾದ ತಪಸ್ಸು. ಆ ಜಠರಾಗ್ನಿಯವೆಲ್ಲ ಬಾಡಿಯೆಲ್ಲ ಹೀಟು. ಆತ ಅಷ್ಟು ಘೋರವಾಗಿ ತಪಸ್ಸು ಮಾಡ್ತಾಯಿದ್ದಾನೆ. ಆದ್ದರಿಂದ ಸಾಕ್ಷಾತ್ ಬ್ರಹ್ಮದೇವರೇ ಬರಬೇಕಾಗುತ್ತೆ. ಹೀಗೆ ತಪಸ್ಸು ಮಾಡಲು ನಿನ್ನ ಹೃದಯದ ಕಾಮನೆ ಏನೆಂಬುದನ್ನು ಹೇಳು, ಏನು ನಿನ್ನ ಇಚ್ಛೆ ಏನು ಹೇಳು, ನಾನು ಅದು ಪೂರ್ತಿ ಮಾಡಿಬಿಡ್ತೀನಿ ಅಂದ್ಬಿಟ್ಟು. ಆವಾಗ ಪಿತಾಮಹ, ನನ್ನ ಸಹೋದರರೆಲ್ಲರೂ ಮಂದಬುದ್ಧಿಯವರಾಗಿರುವರು. ಇನ್ನು ಮುಂದೆ ನನಗೆ ಅವರೊಡನೆ ವಾಸ ಮಾಡಲು ಇಷ್ಟವಿಲ್ಲ. ಈ ನನ್ನ ನಿರ್ಧಾರಕ್ಕೆ ನೀನು ಅನುಮತಿಯನ್ನು ಈಯಬೇಕಾಗಿದೆ. ಸಹೋದರರೆಲ್ಲರೂ ಒಬ್ಬರಿಗೊಬ್ಬರು ಶತ್ರುಗಳ
ವಿಷಯದಲ್ಲಿ ಅಸೂಯೆ ಪಡುತ್ತಿದ್ದಾರೆ. ಅಂದರೆ ಒಬ್ಬರಲ್ಲೊಬ್ಬರು ಅಸೂಯೆ ಗುಣ ವಿಪರೀತ ಇರುತ್ತೆ. ಇದು ಅಬ್ಸರ್ವ್ ಮಾಡಬೇಕು. ನಾವು ಕೂಡ ಹೆಜ್ಜೆ ಹೆಜ್ಜೆಗೂ ಎಲ್ಲರಲ್ಲೂ ತುಂಬ ಇರುತ್ತಂತೆ. ನಮಗಿಂತ ಒಂದು ಚೂರು ಯಾರಾದರೂ ಪರ್ಫಾರ್ಮೆನ್ಸಲ್ಲಿ ಸ್ವಲ್ಪ ಮುಂದೆ ಹೋದರೂ, ಚೆನ್ನಾಗಿ ಓದಿದ್ರು, ಮುಂದೆ ಹೋಗ್ತಾ ಇದ್ರೆಗನ ನಮಗೆ ಒಂದು ಪ್ರಕಾರದ ಅವನಿಗೆ ಶತ್ರುಗಳಾಗೋ ಮನಸ್ತತ್ವ ಇರುತ್ತೆ. ನಾನು ಸಣ್ಣ ವಯಸ್ಸಿನಲ್ಲೇ ನೋಡಿದ್ದೆ, ಕೇವಲ ಫಸ್ಟ್ ರ್ಯಾಂಕ್ ಬರ್ತಾಯಿದ್ದೀನಿ ಅನ್ನೋ ಒಂದು ಕಾರಣದಿಂದ ಯಾರ ತಂಟೆಗೂ ಹೋಗ್ತಿಲ್ಲ. ಸುಮ್ಮನೆ ಸುಮಾರು ಜನಕ್ಕೆ ಶತ್ರು ಆಗಿಬಿಟ್ಟಿದ್ದೆ ನಾನು. ಮತ್ತು ಅದೆಲ್ಲ ಜಾಗದಲ್ಲಿ ನೋಡ್ತಾ ಇರ್ತೀನಿ, ಎಲ್ಲ ಆಶ್ರಮದಲ್ಲಿ ನೋಡ್ತಾ ಇರ್ತೀನಿ. ಗುರುಗಳಿಗೆ ಮೇಯ್ನ್ ಹತ್ತಿರವಾಗಿ ಸೇವೆ ಮಾಡೋರು ಅವ್ರ ಹಿಂದುಗಡೆ ಬಿದ್ದಿರ್ತಾರೆ. ಫುಲ್ ಅಟ್ಯಾಕಿಂಗ್ ಪೊಸಿಷನ್, ಅವನು ಸತ್ತೋಗ್ಬಿಡ್ಬೇಕು, ಫುಲ್ಲು ದ್ವೇಷನ ಬೆಳೆಸ್ಕೊಂಡ್ಬಿಡ್ತಾರೆ. ಯಾರು ಮೇಲೆ ಹೋಗ್ತಾ ಇರ್ತಾರೆ, ಯಾರು ಉತ್ತಮವಾಗಿರ್ತಾರೋ ಅವ್ರ ಹಿಂದುಗಡೆ ಆ ಅಸೂಯೆ ಬುದ್ಧಿ ಅನ್ನೋದು ಉಳ್ತಾ ಇರುತ್ತೆ. ಅಕ್ಕ ತಂಗಿರಲ್ಲಿ ಸ್ವಂತ ನಮ್ಮ ಪೂರ್ವಾಶ್ರಮದ ತಾಯಿ ಅಕ್ಕ ತಂಗಿರಲ್ಲಿ ನೋಡಿದ್ರು, ಒಬ್ರಿಗಿಂತ ಒಬ್ರು ಏನಾದರೂ ಇಂಪ್ರೂವ್ಮೆಂಟ್ ಆಗಿಬಿಟ್ರೆ ಎಲ್ಲರೂ ಮಿಕ್ಕಿದವರೆಲ್ಲ ಕಲ್ತ್ಬಿಟ್ಟು ಟೀಮ್ ಆಗಿಬಿಡ್ತಾರೆ. ಅವ್ರನ್ನ ಸಪ್ರೇಟ್ ಮಾಡಿಬಿಟ್ಟು ಶತ್ರು ಥರ ನೋಡ್ತಾರೆ. ಆ ಥರ ಮತ್ತು ಆ ಟೀಮ್ ಚೇಂಜ್ ಆಗ್ತಾ ಇರುತ್ತೆ. ಮತ್ತು ಇವ್ರ ಮಕ್ಳು ಯಾರು ಸಕ್ಸಸ್ ಆಗಿಬಿಟ್ಟು ಚೆನ್ನಾಗಿ ರಿಚ್ ಆಗಿಬಿಟ್ರೆ ಅಂದ್ರೆ ಇವ್ರನ್ನ ದ್ವೇಷ ಮಾಡಿಬಿಟ್ಟು ಮಿಕ್ಕಿದವರೆಲ್ಲ ಟೀಮ್ ಮಾಡ್ಕೊತಾರೆ. ಅಸೂಯೆ ಬುದ್ಧಿ ಅನ್ನೋದು ಕ್ಷಣದಲ್ಲೂ ನಮ್ಮಲ್ಲಿರುತ್ತೆ. ಅದನ್ನು ಗಮನಿಸಲಿಲ್ಲ ಅಂದರೆ ಅದರಿಂದ ದ್ವೇಷ ಉತ್ಪನ್ನ ಆಗಿಬಿಡುತ್ತೆ. ಅದು ಮಾತ್ರ ಗಮನಿಸ್ತಾ ಇರಬೇಕು. ಯಾವುದೇ ಪ್ರಕಾರದ ನಾವು ಸಚ್ಚಿದಾನಂದ ಸ್ವರೂಪ ಅನ್ನೋ ವಿಷಯನ ನೆನಪಿಟ್ಕೊಂಡ್ರೆ ನಮಗಿಂತೂ ಬೆಟರ್ ಇನ್ನೊಂದಿಲ್ಲ. ಇನ್ನು ಯಾರ ಮೇಲೆ ಯಾರು ಏನು ದೊಡ್ಡವರಾಗೋಕ್ಕಾಗುತ್ತೆ? ಸಚ್ಚಿದಾನಂದ ಸ್ವರೂಪ ಪರಮಾತ್ಮ ಸಾಕ್ಷಾತ್, ಪರಮಾತ್ಮಗಿಂತ ದೊಡ್ಡ ಪೋಸ್ಟ್ ಯಾವುದೂ ಇಲ್ಲ. ಅದೇ ನಾವಾಗಿದ್ದೀವಿ. ಯಾರು ಪ್ರಪಂಚದಲ್ಲಿ ಯಾರು ಏನಾದರೆ ಅವನ ಆತ್ಮಸ್ವರೂಪವೇ ನಾವು ಆಗಿಬಿಟ್ಟಿರ್ತೀವಿ. ಪಂಚದಶಿಯಲ್ಲಿ ಅದಕ್ಕೆ ನಾನು ಸ್ಟೋರಿ ಹೇಳಿದ್ದು, ಒಬ್ಬ ಯೋಗಿ ಗರಿಮಾದಿ ಸಿದ್ಧಿಗಳು ಅವೆಲ್ಲ ಪಡೆದು ಚೆನ್ನಾಗಿ ಶಕ್ತಿವಂತನಾಗಿರ್ತಾನೆ. ಅವನು ಎಷ್ಟು ಶಕ್ತಿವಂತನಾದರೂ ಕೂಡ ಜ್ಞಾನಿ, ಅವನು ಕೂಡ ಆತ್ಮ ಆಗಿಬಿಟ್ಟಿರ್ತಾನೆ ಅಂದ್ಬಿಟ್ಟು. ನೆನಪಿದೆಯಾ ಸ್ಟೋರಿ ಇದು? ಒಬ್ಬ ರಾಜ ಪರೀಕ್ಷೆ ಇಟ್ಟಿರ್ತಾನೆ, ಪೇಂಟಿಂಗ್ ಪರೀಕ್ಷೆ. 2 ಗೋಡೆ ಇರುತ್ತೆ ಎಂಟ್ರೆನ್ಸಲ್ಲಿ. ಒಂದು ಕಡೆ ಯೋಗಿಗೆ ಕೊಡ್ತಾನೆ, ಇನ್ನೊಂದು ಕಡೆ ಜ್ಞಾನಿಗೆ ಕೊಡ್ತಾನೆ. ಸಾಯಂಕಾಲ ಅಷ್ಟರಲ್ಲಿ ಪೇಂಟಿಂಗ್ ಮಾಡಿ ರಾಜನ ನಾವು ಮೆಚ್ಚಿಸಬೇಕು. ಯೋಗಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಫುಲ್ಲು ಕಷ್ಟಪಟ್ಟು ಒಳ್ಳೆ ಡಿಸೈನ್ ಮಾಡಿ ಕಷ್ಟಪಡ್ತಾ ಇರ್ತಾನೆ. ಅವನು ಜ್ಞಾನಿ ಮಾತ್ರ ಸುಮ್ಮನೆ ಹಾಯಾಗಿ ಕೂತ್ಕೊಂಡಿರ್ತಾನೆ, ಏನು ಮಾಡೋದಿಲ್ಲ. ಸಾಯಂಕಾಲ ಇನ್ನೇನು ರಾಜ ಬರೋದಕ್ಕೆ ಸ್ವಲ್ಪ ಸಮಯದ ಮುಂದುಗಡೆ ಈ ಕಡೆ ಎಲ್ಲ ಮಿರರ್ಗಳು ಫಿಟ್ ಮಾಡಿಬಿಡ್ತಾನೆ. ಮಿರರ್ ಫಿಟ್ ಮಾಡಿಬಿಟ್ರೆ ಆ ಯೋಗಿ ಕಷ್ಟಪಟ್ಟು ಏನೆಲ್ಲ ಮಾಡಿದ್ರೆ ಅದಕ್ಕಿಂತ ಚೆನ್ನಾಗಿ ಮಿರರಲ್ಲಿ ಅದರ ರಿಫ್ಲೆಕ್ಷನ್ನು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಪ್ರೈಸ್ ಜ್ಞಾನಿಗೆ ಬಂದ್ಬಿಡುತ್ತೆ. ಅಂದರೆ ಜ್ಞಾನಿ ಆ ಪವರ್ಫುಲ್ ವ್ಯಕ್ತಿಯಾದ ಯೋಗಿಯ ಆತ್ಮ ಕೂಡ ಆಗಿಬಿಡ್ತಾನೆ. ಅಷ್ಟೇ ಅಲ್ಲ, ಸ್ವಪ್ನದಲ್ಲಿ ಬಿಕಾರಿ ಆದರೆ ಏನು, ರಾಜ ಅದೇನು, ಇರೋದು ಒಂದೇ ಸ್ವರೂಪನೇ. ನಮ್ಮ ಒಂದು ಅಧಿಷ್ಠಾನದಲ್ಲಿ ಇವೆಲ್ಲ ನಡೀತಾ ಇದ್ದಾವೆ. ನಾವು ಸಚ್ಚಿದಾನಂದ ಸ್ವರೂಪ ಆದಮೇಲೆ ಅದಕ್ಕಿಂತ ದೊಡ್ಡದಾಗಿ ಇನ್ಯಾವುದು ಪೋಸ್ಟೇ ಇಲ್ಲ. ಯಾರು ಮಿಕ್ಕಿದ್ದವರೆಲ್ಲ ಕೆಳಗಡೆ ಒದ್ದಾಡ್ತಾರೆ. ಒಂದು ಹನಿಯ ಒಂದು ಬಿಂದುವಲ್ಲಿ ಅದು ಸಾಮ್ರಾಟದ ಚಕ್ರವರೆಗೆ ಒಂದು ಡ್ರಾಪ್ ಆನಂದ ಸಿಗುತ್ತೆ. ನಮ್ಮಲ್ಲಿ ಪರಮಾನಂದ ಇರುತ್ತೆ. ಆದ್ದರಿಂದ ಅಸೂಯೆ ಬರೋದಿಲ್ಲ. ನಾವು ಸಚ್ಚಿದಾನಂದ ಸ್ವರೂಪ ಅನ್ನೋ ತತ್ವವನ್ನು ಮರೆತು ಬಿಟ್ಟರೆ, ಈ ಪರಿಚಿನ್ನ ಈ ಕ್ವಾಲಿಟೀಸಿಂದ ನಾವು ಐಡೆಂಟಿಫೈ ಮಾಡಿಕೊಂಡ್ರೆ ಅದು ಅಸೂಯೆ ಅನ್ನೋದು ಹೆಜ್ಜೆಗೂ ಬರ್ತಾ ಇರುತ್ತೆ. ತುಂಬ ಗಮನ ಕೊಡ್ತಾ ಇರಬೇಕು ಅದು. ಆದ್ದರಿಂದ ಇಲ್ಲೂ ಕೂಡ ಅವರು ಹಾವುಗಳಲ್ಲಿ ನಮ್ಗೆ ಜ್ಞಾನ ಇಲ್ಲ ಅಂದ್ರೆ ದುಷ್ಟ ಬುದ್ಧಿಗಳಿದ್ರೆ ಒಬ್ರಿಗೊಬ್ಬರು ಅಸೂಯೆ ಪಡ್ತಾನೆ ಇರ್ತಾರೆ. ಮತ್ತು ಒಬ್ಬರು ಬಲದಿಂದ ಇನ್ನೊಬ್ಬರು ಅಸೂಯೆ ಪಡೋದು. ಮತ್ತು ವಿನತೆಯನ್ನು ನಮ್ಮ ಮತ್ತೊಬ್ಬ ಸಹೋದರನಾದ ವಿನತೆಯ ಮಗನಾದ ಖಗೇಶ್ವರನಾದ ವೈನತೆಯನನ್ನು ಈ ನನ್ನ ಅನುಜರು ಸದಾ ದ್ವೇಷಿಸ್ತಾರೆ. ಅಂದರೆ ಗರುಡ ಕೂಡ ಅವರೆಲ್ಲ ಅಣ್ಣ ತಮ್ಮಂದರೆ ಅಲ್ಲ, ಇಬ್ಬರು ಕದ್ರು ಮತ್ತು ವನಿತೆ ಇಬ್ಬರು ಅಕ್ಕ ತಂಗಿರಾದರೂ ಕೂಡ ಒಂದೇ ತಂದೆ ಆದರೂ ಕೂಡ ಗರುಡನ ದ್ವೇಷ ಮಾಡ್ತಾ ಇರ್ತಾರೆ. ಯಾಕಂದರೆ ಗರುಡ ತುಂಬ ಧರ್ಮಾತ್ಮ ಆಗಿರ್ತಾನೆ. ಅದು ತಾಯಿಯ ದಾಸತ್ವ ಅವರು ಮೋಸದಿಂದ ಗೆದ್ದಿದ್ದಾರೆ ಅಂತ ಗೊತ್ತಿದ್ದರೂ ಕೂಡ ಆ ದಾಸ್ಯವನ್ನು ಸ್ವೀಕಾರ ಮಾಡಿ ಅವ್ರಿಗೆಲ್ಲ ಅವ್ರ ಹೆಗಲ ಮೇಲೆ ಕೂತ್ಕೊಂಡು ಟ್ರಾನ್ಸ್ಪೋರ್ಟ್ ಸರ್ವಿಸ್ ಥರ ಎಲ್ಲ ಅವ್ರು ಎಲ್ಲೆಲ್ಲಿ ಪಿಕ್ನಿಕ್ ಹೋಗ್ಬೇಕಂದ್ರೆ ಅವನ್ನೆಲ್ಲ ಮೇಲ್ಗಡೆ ಕೂತ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾನೆ. ಆ ಥರ ಅವನು ಬಲ ಎಷ್ಟು ಅನ್ನೋದು ನಾವೀಗ ದೇವಲೋಕದಲ್ಲೇ ನೋಡಿದ್ವಿ. ಯಾರೂ ಸಮಾನನೇ ಇಲ್ಲ ಅಂದ್ಬಿಟ್ಟು. ಆ ದುಷ್ಟ ಸರ್ಪಗಳ ಸಹೋದರನಾಗಿರುವ ನಾನು ಈ ನನ್ನ ಶರೀರದ ವಿಷಯದಲ್ಲಿಯೇ ಜುಗುಪ್ಸಿತನಾಗಿರುತ್ತೇನೆ. ಈ ಕಾರಣದಿಂದಲೇ ನಾನು ತಪಸ್ಸನ್ನು ಮಾಡುತ್ತಿದ್ದು ಈ ದೇಹವನ್ನೇ ತ್ಯಾಗ ಮಾಡಬೇಕೆಂದಿದ್ದೇನೆ. ಬೇಡ ಅನಿಸ್ತಾ ಇದೆ ನನಗೆ ಇವ್ರ ಜೊತೆ, ಇವ್ರ ಅಣ್ಣ ಅಂತ ಅನಿಸ್ಕೊಳ್ಳೋದಕ್ಕೆ ನನಗೆ ಇಷ್ಟನೇ ಆಗ್ತಾಯಿಲ್ಲ ಅಂದ್ಬಿಟ್ಟು.
ಶರೀರವನ್ನು ಪರಿತ್ಯಜಿಸಿದ ಬಳಿಕ ನಾನು ಪ್ರೇತನಾಗಿರುವಾಗಲೂ ಆ ದುಷ್ಟರು ಸಂಬಂಧವಿರಬಾರದು. ಇದು ಹೇಗೆಂಬ ಬಗೆಗೆ ಯೋಚಿಸುತ್ತಿದ್ದೇನೆ. ಬಹು ದುಃಖಿತನಾದ ಶೇಷನಿಗೆ ಬ್ರಹ್ಮನಿಗೆ ಹೇಳ್ತಾನೆ, ಹೌದಾ, ನಿನ್ನ ಸಮಸ್ಯೆ, ಆ ಸಮಸ್ಯೆಯಿಂದ ಇಷ್ಟೊಂದು ಭಯಂಕರವಾದ ತಪಸ್ಸು ಮಾಡ್ತಾಯಿದ್ದೆ ಅಂದ್ಬಿಟ್ಟದು. ಸರಿ ಬಿಡು, ಕಂಟಿನ್ಯೂ ಮಾಡ್ಬೋದು ಸ್ವಲ್ಪ. ಅನಂತ, ನಿನ್ನ ಅನುಜರ ಸ್ವಭಾವವನ್ನು ನಾನು ಚೆನ್ನಾಗಿ ತಿಳಿದಿರುವೆನು. ಅವರು ಬಹಳ ದುಷ್ಟರಾಗಿರುವುದು ನಿಜ. ನಿನ್ನ ತಾಯಿಗೆ ನಿನ್ನ ಅನುಜರು ಮಾಡಿದ ಅಪರಾಧದಿಂದಾಗಿ ಅವರಿಗೆ ಮಹತ್ತರವಾದ ವಿಪತ್ತು ಕಾದಿದೆ. ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಎಷ್ಟು ದೊಡ್ಡ ವಿಪತ್ತಿದೆ ಅಂತ. ಇದಕ್ಕೆ ತಕ್ಕ ಪರಿಹಾರವನ್ನು ನಾನೀಗಲೇ ಕಲ್ಪಿಸಿರುವೆನು. ನಿನ್ನ ಅನುಜರು ವಿಷಯವಾಗಿ ನೀನು ಶೋಕಿಸಬೇಕಾದ ಕಾರಣವಿಲ್ಲ. ನಿನ್ನ ಮನೋಭಿಲಷಿತವಾದ ಯಾವುದಾದರೂ ವರವನ್ನು ಕೇಳು. ನಾನು ನಿನ್ನ ವಿಷಯದಲ್ಲಿ ಪರಮಪ್ರೀತನಾಗಿರುವನು. ನೀನು ಕೇಳಿರೋ ವರವನ್ನು ಈಗಲೇ ಕೊಡುತ್ತೇನೆ ಅಂತ. ಭುಜಗೋತ್ತಮ, ಅದೃಷ್ಟ ವಿಶೇಷದಿಂದಲೇ ನಿನ್ನ ಬುದ್ಧಿಯು ಧರ್ಮನಿಷ್ಠವಾಗಿದೆ. ಇದು ತುಂಬ ದುರ್ಲಭವಾದದ್ದು. ಕೆಲವ್ರದ್ದು ಬುದ್ಧಿನೇ ಹಂಗೆ, ಸಣ್ಣ ವಯಸ್ಸಿನಿಂದನೇ ಆಟೋಮೆಟಿಕ್ಕಾಗಿ ಪುಣ್ಯಕರ್ಮಗಳು, ಶಾಸ್ತ್ರ ವಿಹಿತ ಕರ್ಮಗಳು ಮಾಡೋದು, ಒಳ್ಳೆಯ ಕೆಲಸ ಮಾಡೋದು ಆ ಕಡೆನೇ ಟೆಂಡೆನ್ಸಿನೇ ಹಂಗಿರುತ್ತೆ. ಅದು ಪೂರ್ವಜನ್ಮ ಮಾಡಿಕೊಂಡಿರೋ ಪುಣ್ಯದ ಫಲ ಅನಿಸುತ್ತೆ. ಆ ಥರ ಇವ್ರು ನೋಡು, ಆದಿಶೇಷನಿಗೆ ಸ್ವತಂತ್ರವಾಗಿ ಆ ನಿಶ್ಚಯ ಒಳ್ಳೆ ಬುದ್ಧಿ ಬಂದಿದೆ. ಅದು ಧರ್ಮನಿಷ್ಠವಾಗಿದೆ. ಮುಂದೆಯೂ ನಿನ್ನ ಬುದ್ಧಿಯು ಧರ್ಮದಲ್ಲಿಯೇ ಸುಸ್ಥಿರವಾಗಿರಲೆಂದು ನಾನು ಆಶಿಸುತ್ತೇನೆ. ಮತ್ತು ಆವಾಗ ಬ್ರಹ್ಮನಿಗೆ ಹೇಳ್ತಾನೆ, ಪಿತಾಮಹ, ನಿನ್ನ ಅಭಿಲಾಷೆಯಂತೆಯೇ ನನ್ನ ಹೃದಯ ಯಾವಾಗಲೂ ಧರ್ಮ, ಮನೋನಿಗ್ರಹ ಮತ್ತು ತಪಸ್ಸು ಇವುಗಳಲ್ಲಿಯೇ ನಿರತವಾಗಿರಲಿ ಅಂತ ವರ ಕೇಳ್ತಾನೆ. ಮತ್ತು ಶೇಷ, ನಿನ್ನ ಜಿತೇಂದ್ರಿಯತೆ ಮತ್ತು ಶಾಂತಿಪ್ರಿಯತೆ ಇವುಗಳು ನನಗೆ ಸಂಪೂರ್ಣವಾಗಿ ಆನಂದವನ್ನುಂಟು ಮಾಡಿವೆ. ನನ್ನ ಆಜ್ಞೆಯಂತೆ ನನ್ನ ಸೃಷ್ಟಿಗೆ ಹಿತಕರವಾದ ಒಂದು ಕಾರ್ಯವನ್ನು ನೀನು ಮಾಡಬೇಕು. ಈಗ ಬ್ರಹ್ಮದೇವರು ಇವನನ್ನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾರೆ, ನೀನೇ ನನಗೊಂದು ಸಹಾಯ ಮಾಡಬೇಕು ಅಂತ. ಹೇಳಿ ಬ್ರಹ್ಮದೇವರೇ, ನಿಮಗೆ ಅಂತ ನನ್ನ ಕೈಲಿ ಏನು ಬೇಕಾದರೂ ಮಾಡ್ತೀನಿ ಅಂತಾರೆ. ಆವಾಗ ಆತನಿಗೆ ಅನಂತ ಅಂತ ಕೂಡ ಹೆಸರು. ಅನಂತ ಸಕಲ ಚರಾಚರ ಪ್ರಾಣಿಗಳನ್ನು ಹೊತ್ತಿರುವಂಥ, ಮತ್ತು ನದಿಗಳಿಂದಲೂ, ಸಾಗರದಿಂದಲೂ, ಪರ್ವತಗಳಿಂದಲೂ, ಗ್ರಾಮ ನಗರಗಳಿಂದಲೂ ಪರಿಶೋಭಿಸುತ್ತಿರುವ ಮತ್ತು ಅವುಗಳ ಭಾರದಿಂದ ಅತ್ತಿತ್ತ ತೂಗಾಡುತ್ತಿರುವ ಈ ವಿಶಾಲವಾದ ಪೃಥ್ವಿಯನ್ನು ನೀನು ಹೊತ್ತು ನಿಲ್ಲಬೇಕು. ಅಂದರೆ ಆ ಗ್ರಾವಿಟೇಷನ್ ಫೋರ್ಸ್ ಏನು ಒಂದು ನಿಯಮದಿ ಮುಂಚೆ ಇರಲಿಲ್ಲ ಅಂತ, ಇಷ್ಟ ಬಂದ ಕಡೆ ಎಲ್ಲ ಹೋಗಿ ಹೆಂಗಂದರೆ ಹಂಗೆ ಇರ್ರೆಗ್ಯುಲರಾಗೆಲ್ಲ ಸುತ್ತಾಡ್ತಾ ಇದ್ರೆಗನ ಬ್ಯಾಲೆನ್ಸ್ ಇಲ್ಲ ಅಂದ್ರೆಗನ ಇಷ್ಟ ಬಂದಂಗೆಲ್ಲ ಪ್ರಾಕೃತಿಕ ಪ್ರಳಯಗಳಾಗ್ಬಿಡ್ತಾ ಇರುತ್ತೆ. ಅದಕ್ಕೆ ಒಂದು ಬ್ಯಾಲೆನ್ಸ್ ಬೇಕಂದ್ಬಿಟ್ಟಿದ್ದು ಈ ಆದಿಶೇಷನಿಗೆ ನೀನು ಈ ಪೃಥ್ವಿಯನ್ನು ಹೊತ್ಕೋಗಪ್ಪ ಅಂತ ಆಜ್ಞೆ ಕೊಡ್ತಾನೆ. ಜ್ಞಾನ ದೃಷ್ಟಿಯಲ್ಲಿ ಮತ್ತೆ ಲಾಸ್ಟಲ್ಲಿ ಬರುತ್ತೆ ಅದು ಟೈಮೇ. ಈ ಎಲ್ಲ ಪ್ರಪಂಚಕ್ಕೆ ಮಿಥ್ಯಾ ಜಗತ್ತಿಗೆ ಮೂಲ ರೂಪದಲ್ಲಿ ಆಧಾರಭೂತವಾದದ್ದು ಏನು ಅಂದ್ರೆಗನ ಹಾವು ಅಂದರೆ ಕಾಲಕ್ಕೆ, ಅದು ಟೈಮನ್ನು ಅಂದರೆ ಕಾಲದ ಮೇಲೆ ನಿಂತಿದೆ ಇದು ಅಂತ, ಟೈಮ್ ಅಷ್ಟೇ ಅಲ್ಲ. ಈಗ ನಮಗೆ ಈ ಪ್ರಪಂಚ ಎಷ್ಟು ದಿವಸ ಕಾಣಿಸುತ್ತೆ, ಜನ್ಮ ತಗೊಂಡ ಮೇಲೆ ಮತ್ತು ಸಾಯೋ ತನಕ ಅಷ್ಟೇ. ಸತ್ತ ಮೇಲೆ ಇಲ್ಲವಲ್ಲ, ನಾವು ಯಾರೋ ಮತ್ತು ಇದ್ಯಾರೋ ಇಲ್ಲ, ಜ್ಞಾನ ಬಂದ ಮೇಲೆ ಮತ್ತು ಇದಿರೋದಿಲ್ವಲ್ಲ. ಅದಕ್ಕೆ ಫಾರ್ ಎ ಟೈಮ್ ಬೀಯಿಂಗ್ ಅಷ್ಟೇ, ಕೆಲವೊಂದು ಕಾಲ ಮಾತ್ರ ಲಿಮಿಟೆಡ್ ಕಾಲ ತನಕ ಈ ಪ್ರಪಂಚ ಇರುತ್ತೆ ಅಂದ್ಬಿಟ್ಟು ಆದಿಶೇಷ ಪ್ರಪಂಚನ ಓದ್ತಾ ಇದ್ದಾನೆ. ಇಟ್ ಈಸ್ ಡಿಪೆಂಡೆಂಟ್ ಆನ್ ಟೈಮ್ ಅಷ್ಟೇ ಅಂತ. ನಮ್ಮ ಸ್ವರೂಪದಲ್ಲಿ ಕಾಲಾತೀತ, ಅಲ್ಲಿ ಟೈಮೇ ಇರೋದಿಲ್ಲ. ಅದಕ್ಕೆ 20 ವರ್ಷ ಸಮಾಧಿ ಸ್ಥಿತಿಯಲ್ಲಿ ಕೂತಿರೋರು ಕೂಡ ಮತ್ತು ಅವರು ಕಣ್ಣು ತೆಗೆದ್ರೆಗ ನಾವು ಸುಮ್ಮನೆ ಕಣ್ಣು ತೆಗೆದು ಕಣ್ಣು ಮುಚ್ಚಿ ಕಣ್ಣು ತೆಗೆದಿದ್ದೀವಿ ಅಂತಾರೆ, ಅಷ್ಟೇ ಅನುಭವ ಇರುತ್ತೆ ಅವ್ರಿಗೆ. ಸಮಯದ ಜ್ಞಾನ ಇರೋದಿಲ್ಲ ಸಮಾಧಿ ಅವಸ್ಥೆಯಲ್ಲಿ. ಬಿಯಾಂಡ್ ಟೈಮ್ ಸ್ಪೇಸ್ ಅದು ನಮ್ಮ ಸ್ವರೂಪ. ಅದು ಮತ್ತು ಅದು ಸೂಕ್ಷ್ಮ ರೂಪದಲ್ಲಿ ಇವೆಲ್ಲ ಕ್ಯಾರೆಕ್ಟರ್ಸು ಸ್ಟೋರೀಸೇ ಅಲ್ಲ ಇವು. ಇದ್ರ ಹಿಂದ್ಗಡೆ ತುಂಬ ಗೂಢಾರ್ಥ ಇರುತ್ತೆ. ಅದನ್ನು ಮತ್ತೆ ಋಷಿಗಳು ತೆಗಿತಾರೆ. ಸ್ಟಾರ್ಟಿಂಗಲ್ಲೆಲ್ಲ ಸ್ಟೋರಿ ಹೇಳಿಬಿಟ್ಟು ಶಾಂತಿ ಧರ್ಮ ಅಂಥವೆಲ್ಲ ಬಂದಮೇಲೆ ಅಲ್ಲಿ ಒಂದೊಂದಕ್ಕೆ ಇವೆಲ್ಲ ಸ್ಟೋರಿಗೆ ನಿಜವಾದ ಮೋಕ್ಷ ಪುರುಷಾರ್ಥವನ್ನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಬರ್ತಾರೆ. ಆ ಥರ ಅನಂತನಿಗೆ ಅದೇನೋ ಅಸಾಧ್ಯವಾಗಿದ್ದೆಲ್ಲ ಅವನಿಗೆ ಅಷ್ಟು ಕೆಪಾಸಿಟಿ ಇತ್ತು, ಎಲ್ಲ ಬಲವಂತವಾಗಿ ಹುಟ್ಟಿರ್ತಾರೆ. ಮತ್ತು ಈ ಥರ ಆ ಕೆಲಸನ ಕೊಟ್ಬಿಡ್ತಾರೆ.
ಮತ್ತು ಇವಾಗ ಶಾಪದಿಂದ ಪಾರಾಗಳು ಸರ್ಪಗಳು ಪರಸ್ಪರ ಪರಾಮರ್ಶೆ, ಇದು ಓದಿ ನನಗೆ ಆಶ್ಚರ್ಯ ಅನ್ನಿಸ್ತು. ಹೌದಲ್ಲ, ಇಷ್ಟೆಲ್ಲ ಪ್ಲ್ಯಾನಿಂಗು ನಮ್ಮ ಮೈಂಡ್ಗಳಲ್ಲಿ ಕೂಡ ನಡೀತಾವಲ್ಲ. ಈ ಜ್ಞಾನದ ಮಾರ್ಗಕ್ಕೆ ಬಂದಿಲ್ಲ ಅಂದರೆ ಬದುಕೋದಕ್ಕೆ ಸಾಮಾನ್ಯವಾಗಿ ಸಂಸಾರಿಗರು ಇಷ್ಟು ಪ್ರಕಾರವಾಗಿ ವೈಡಾಗಿ ವಿಚಾರ ಮಾಡ್ಕೊತಾರೆ. ಈಗ ಆದಿಶೇಷ ಬಿಟ್ಟು ಬಂದುಬಿಟ್ಟಿದ್ದಾನೆ, ತಮ್ಮಂದ್ರೆ ಸರಿಯಿಲ್ಲ, ಕ್ಯಾರೆಕ್ಟರ್ ಸರಿಯಿಲ್ಲ, ಹಾವುಗಳದ್ದು ಅಂದ್ಬಿಟ್ಟು. ಮತ್ತು ಅದಾದಮೇಲೆ ಈಗ ಅನಂತರ ಶೇಷನ ಮೊದಲನೆಯ ತಮ್ಮನಾದ ವಾಸುಕಿ ಅಣ್ಣನು ಜುಗುಪ್ಸೆಯಿಂದ ಮನೆಯನ್ನು ಬಿಟ್ಟು ಹೊರಟು ಹೋದ ಮೇಲೆ ತನ್ನ ತಮ್ಮಂದಿರು ಯೋಗಕ್ಷೇಮವನ್ನು ನೋಡಿಕೊಳ್ಳುವ ಭಾರವನ್ನು ವಹಿಸಿಕೊಂಡನು. ವಾಸುಕಿ ಆದಿಶೇಷನಿಗೆ ಇವರೆಲ್ಲ ಮಾಡೋ ಕೆಲಸ ಬಿಟ್ಬಿಟ್ಟಿದ್ದಾನೆ. ಅದಕ್ಕೆ ಎರಡನೇ ಆತ ವಾಸುಕಿ ಅವ್ರಿಗೆಲ್ಲ ಹೆಡ್ ಆಗಿರ್ತಾನೆ ಇವಾಗ. ಮತ್ತು ಮೇಲಾಗಿ ತಾಯಿ ಕೊಟ್ಟ ಶಾಪವು ಕಾರ್ಯರೂಪಕ್ಕೆ ಬಾರದಂತೆ ಮಾಡುವ ಹೇಗೆಂಬ ಯೋಚನೆ ವಾಸುಕಿಯನ್ನು ಹಗಲಿರುಳು ಕಾಡುತ್ತಿತ್ತು. ಆ ವಿಪತ್ತಿನಿಂದ ಪಾರಾಗಲು ಏನಾದರೂ ಉಪಾಯವನ್ನು ಯೋಚಿಸಬೇಕೆಂದು ಇಚ್ಛೆಯಿಂದ ಸರ್ವಧರ್ಮ ಪರಾಯಣರಾದ ಐರಾವತಾದಿ ಸಾವಿರಾರು ಮಂದಿ ಅನುಜರೆಲ್ಲರನ್ನು ಕರೆದು ಸಮಾಲೋಚನೆ ಮಾಡತೊಡಗಿದನು. ಈ ವಿಷಯನ ನೆನಪಿಟ್ಕೋಬೇಕು. ಸರ್ವಧರ್ಮ ಪರಾಯಣರಾದ ಆ ಹಾವುಗಳು ಕಶ್ಯಪನ ಮಕ್ಕಳಾದಮೇಲೆ ಅವ್ರಿಗೆಲ್ಲ ಜ್ಞಾನ ಇತ್ತು, ಒಳ್ಳೆಯದ್ಯಾವುದು ಕೆಟ್ಟದ್ಯಾವುದು ಅಂತ. ಅಂಥವರು ಈಗ ಏನೆಲ್ಲ ಪ್ಲ್ಯಾನ್ಗಳು ಏನೆಲ್ಲ ಡಿಸ್ಕಷನ್ ಮಾಡ್ಕೊತಾರೆ ಅನ್ನೋದನ್ನು ನೋಡಿದ್ರೆ ಇದು ಪ್ರತಿಯೊಂದು ಜೀವಿನೂ ಈ ಮಿಸ್ಟೇಕ್ ಮಾಡ್ತೀವಿ ನಾವು. ಫಸ್ಟು ಅಜ್ಞಾನ, ನಾನು ಈ ಶರೀರ ಅನ್ನೋ ಒಂದು ಅಜ್ಞಾನದಿಂದ, ನಾನು ಬದುಕಬೇಕು ಅನ್ನೋ ಆಸೆಯಿಂದ ಇನ್ನೊಬ್ಬನ ನಾಶ ಮಾಡೋದಕ್ಕೂ ಕೊಳ್ಳೋದಕ್ಕೂ ಕೂಡ ನಾವು ಹಿಂದೆ ಆಗೋದಿಲ್ಲ. ಅಷ್ಟು ಕೆಳಗಡೆಗೆ ಇಳಿದು ಬಿಡ್ತೀವಿ ನಾವು. ಅದಕ್ಕೆ ಪರೀಕ್ಷಿತ್ತು ಕೂಡ ಸ್ಟಾರ್ಟಿಂಗಲ್ಲಿ 7 ದಿವಸದಲ್ಲಿ ಇವನು ಸತ್ತೋಗ್ತಾನೆ ಅಂತ ಅಂದಾಗ ಹೆದರು ಪುಕ್ಲ ಥರ ಏನೆಲ್ಲ ದಾರಿಯನ್ನು ಹುಡುಕ್ತಾ ಇರ್ತಾನೆ, ಹೆಂಗೆ ಬದುಕಬೇಕು ಹಂಗೆ ಅಂತ. ಆದರೆ ಅವ್ರಿಗೆ 7 ದಿವಸ ಶ್ರೀಮದ್ ಭಾಗವತ ಕಥೆಯನ್ನೆಲ್ಲ ಕೇಳಿದ ಮೇಲೆ ಮತ್ತು ಈಸಿಯಾಗಿ ಸ್ವಯಮಾಗಿ ಬಂದು ಕಚ್ಚಲಿ ಅಂತ ಅಂದ್ಬಿಡ್ತಾನೆ. ಅಂದರೆ ಈ ಶರೀರ ಜೊತೆ ತಾದಾತ್ಮ್ಯನೇ ಹೊಟ್ಟೋಗ್ಬಿಡುತ್ತೆ. ಬದುಕೋ ಆಸೆ ಇರೋಷ್ಟು ದಿವಸ ನಾವು ಒಳ್ಳೆಯರಾಗೋದಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ಈಗ ಏನೋ ಒಂದು ಶರೀರ ರಕ್ಷಣಾರ್ಥ ಸಲುವಾಗಿ ಈ ಎಲ್ಲ ಪ್ಲ್ಯಾನ್ಗಳು ಮಾಡ್ಕೊಂಡು ಯಾರಿಗೋ ಒಬ್ಬರಿಗೆ ಮನಸ ವಾಚ ಕರ್ಮನ ಹಿಂಸೆಗಳು ಮಾಡಿ ಪಾಪನೇ ಮಾಡ್ತಾಯಿರ್ತೀವಿ. ಈಗ ನೋಡಿ, ಎಲ್ಲ ಧರ್ಮಗಳನ್ನು ಗೊತ್ತಿರೋಂಥ ಹಾವುಗಳು ಏನೆಲ್ಲ ವಿಚಾರ ಮಾಡ್ತವೆ. ಫಸ್ಟು ವಾಸುಕಿಗೆ ಎಲ್ಲ ಕರೆದುಬಿಟ್ಟು, ಪ್ರಿಯ ಸಹೋದರರೇ, ನಾವಿಂದು ಸೇರಿರುವುದು ಒಂದು ಮಹಾಕಾರ್ಯದ ಆಲೋಚನೆಗಾಗಿ. ಯಾವಾಗಲೂ ಮಹಾಕಾರ್ಯವೊಂದನ್ನು ಕೈಗೊಳ್ಳಬೇಕಾದರೆ 10 ಜನರ ಸಲಹೆಗಳನ್ನು ಪಡೆದು ಆರಂಭಿಸುವುದು ಹಿತಕರವೆಂದು ತಜ್ಞರು ಅಭಿಪ್ರಾಯಪಡುತ್ತಾರೆ. ಯಾವುದೇ ಒಂದು ಕೆಲಸ ಹೆಚ್ಚು ಒಪಿನಿಯನ್ ತೊಗೋಬೇಕು, ಬಟ್ ಜಾಸ್ತಿ ತೊಗೊಂಡೋಕೆ ಹೋದರೆ ಮತ್ತು ಆ ಕೆಲಸ ಆಗೋದು ಕೂಡ ಇಲ್ಲ. ಜಾಸ್ತಿ ಒಪಿನಿಯನ್ ಕೇಳ್ಕೊತ ಇದ್ರೆ ಈಗ ಡಿಸ್ಕಷನ್ಗಳಲ್ಲೇ ಇದ್ದುಬಿಡುತ್ತೆ, ಕೆಲಸ ಮುಂದೆ ಹೋಗೋದು ಕೂಡ ಇಲ್ಲ. ಬಟ್ ಆದಷ್ಟು ನಮಗೆ ಯಾವುದಾದ್ರೂ ವಿಷಯದಲ್ಲಿ ಜ್ಞಾನ ಇಲ್ಲ ಅಂದಾಗ ಒಂದು 10-15 ಜನ ಕೂತ್ಕೊಂಡು ವಿಚಾರ ಮಾಡಿದಾಗ ಒಳ್ಳೆ ಯೋಚನೆಗಳು, ಒಳ್ಳೆ ಆಪ್ಷನ್ಸ್ ಬರುತ್ತೆ. ಆ ಥರ ಮೇಲಾಗಿ ಇಂದು ನಾವು ಯೋಚಿಸಬೇಕಾಗಿರುವ ಕಾರ್ಯವು ನಮ್ಮೆಲ್ಲರಿಗೂ ವ್ಯಕ್ತಿಶಃ ಸಂಬಂಧಪಟ್ಟದಾಗಿದೆ. ಪಾಪರಹಿತರೇ, ನಮ್ಮ ತಾಯಿಯು ನಮಗೆ ಕೊಟ್ಟ ಶಾಪದ ವಿಷಯವು ನಿಮ್ಮೆಲ್ಲರಿಗೂ ತಿಳಿದೇ ಇರುವುದು. ನಾವೆಲ್ಲರೂ ಪರಸ್ಪರವಾಗಿ ಸಮಾಲೋಚಿಸಿ ಆ ಶಾಪದ ಪರಿಹಾರಕ್ಕೆ ಪ್ರಯತ್ನ ಮಾಡೋಣ. ತಾಯಿಯ ಶಾಪ ತುಂಬ ಪವರ್ಫುಲ್ಲಾಗಿರುತ್ತೆ. ಅದಕ್ಕೆ ನೀನು ಪ್ರಪಂಚದಲ್ಲಿ ಎಲ್ಲರನ್ನೂ ಮೆಚ್ಚಿಸು, ತಾಯಿಗೆ ನೀನು ಇಷ್ಟ ಆಗಲಿಲ್ಲ ಅಂದರೆ ನೀನು ಝೀರೋನೇ, ತಪ್ಪಿದೆ ನಿನ್ನಲ್ಲೇನೋ ಅಂದ್ಬಿಟ್ಟು. ಶಾಸ್ತ್ರ ಪ್ರಮಾಣ ಇದೆ, ಕುಪುತ್ರ ಜಾಯತೆ ಕುಮಾತ ನಾ ಜಾಯತೆ ಅಂದ್ಬಿಟ್ಟು. ನೀನು ಏನೇ ಆಗಲಿ ತಾಯಿಗೆ ಅನುಕೂಲವಾದಂಥ ಜೀವನನೇ ನಡೆಸ್ಬೇಕು ನೀನು. ಇಷ್ಟನೋ ಕಷ್ಟನೋ, ಅವರೇನಾದರೂ ಸ್ವಲ್ಪ ಕಷ್ಟಪಟ್ಟು ಕಣ್ಣೀರು ಹಾಕ್ಕೊಂಡು ಶಾಪ ಇಟ್ಟಿದ್ದಾರೆ ಅಂದ್ರೆ ನೀನು ತಪ್ಪಿಸ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ. ಶ್ಲೋಕನೇ ಇದೆ, ಸರ್ವೇಷಾಮೇವ ಶಾಪಾನಾಂ ಪ್ರತಿಘಾತೋ ಹಿ ವಿದ್ಯತೆ ನತು ಮಾತ್ರಾಭಿಶಪ್ತಾನಾಂ ಮೋಕ್ಷ ಕ್ವಚನ ವಿದ್ಯತೆ. ಸರ್ವೇಷಾಮೇವ ಶಾಪಾನಾಂ, ಎಲ್ಲ ಶಾಪಗಳಲ್ಲೂ ಕೂಡ ಪ್ರತಿಘಾತೋ ಹಿ ವಿದ್ಯತೆ ನತು ಶಪ್ತಾನಂ, ಎಲ್ಲ ಶಾಪಗಳಿಗೂ ವಿಮೋಚನೆ ಇಗುತ್ತಂತೆ. ಬಟ್ ತಾಯಿಯಿಂದ ಬಂದ ಶಾಪಕ್ಕೆ ಮಾತ್ರ ಮೋಕ್ಷ ಕ್ವಚನ ನಾ ವಿದ್ಯತೆ ಅಂತ, ಅದಕ್ಕೆ ಮಾತ್ರ ವಿಮೋಚನೆ ಇಲ್ಲ. ಈ ವಿಷಯಗಳು ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ.
ಜೀವನ ನಮಗಿಷ್ಟ ಇಷ್ಟ ಆಗಲಿಲ್ಲ ಅಂದರೂ ಕೂಡ ತಾಯಿಗೆ ಅನುಕೂಲವಾಗಿಯೇ ಜೀವನ ನಡೆಸಬೇಕಂತೆ. ಅದು ಶಾಸ್ತ್ರ ನಿಯಮ. ಅದಕ್ಕೆ ತಪಸ್ಸು, ದಾನ, ಪ್ರಾಯಶ್ಚಿತ್ತಾದಿಗಳಿಂದ ಎಲ್ಲ ಶಾಪಗಳನ್ನು ನಿವಾರಣೆ ಮಾಡಿಕೊಳ್ಳಲು ಸಾಧ್ಯವಾಗಬಹುದು. ಆದರೆ ತಾಯಿಯು ಕೊಟ್ಟ ಶಾಪವನ್ನು ಮಾತ್ರ ಎಂತಹ ದುಸ್ಸಾಧ್ಯವಾದ ವ್ರತಾಚರಣೆಗಳಿಂದಲೂ ನಿವಾರಿಸಿಕೊಳ್ಳಲು ಸಾಧ್ಯವಿಲ್ಲ. ಅವಿನಾಶಿಯಾದ, ಅಪ್ರಮೇಯನಾದ, ಸತ್ಯಸ್ವರೂಪನಾದ ಬ್ರಹ್ಮನ ಸಮ್ಮುಖದಲ್ಲಿಯೇ ನಮ್ಮ ತಾಯಿಯು ನಮಗೆ ಶಾಪವಿತ್ತಲೆಂಬ ವಾರ್ತೆಯನ್ನು ಕೇಳಿದ ಮೇಲಂತೂ ನನ್ನ ಹೃದಯವು ಬಹುವಾಗಿ ಪರಿಕಂಪಿಸತೊಡಗಿದೆ. ನಿಶ್ಚಯವಾಗಿ ಹೇಳುವುದಾದರೆ ನಾವು ಸಂಪೂರ್ಣವಾಗಿ ನಾಶ ಹೊಂದುವ ಕಾಲವು ಸನ್ನಿಹಿತವಾಗಿದೆ. ಯಾಕಂದರೆ ನಮ್ಮ ತಾಯಿಯು ನಮಗೆ ಕೊಟ್ಟ ಶಾಪವನ್ನು ಬ್ರಹ್ಮದೇವನು ಅನುಮೋದಿಸಿದನು. ಬ್ರಹ್ಮದೇವನು ಕೂಡ ತಥಾಸ್ತು ಅಂದ್ಬಿಟ್ಟಿರ್ತಾನೆ. ಯಾಕಂದರೆ ಈ ಹಾವುಗಳು ಸಿಕ್ಕಾಪಟ್ಟೆ ಪವರ್ಫುಲ್ಲಾಗಿ ಮಿಕ್ಕಿದವ್ರಿಗೆ ಭಯಂಕರ ಹಿಂಸೆ ಮಾಡ್ತಾ ಇರ್ತಾರೆ. ಭೂಭಾರದಲ್ಲಿ ಹಾವುಗಳ ಸಂಖ್ಯೆಯನ್ನು ಕಡಿಮೆ ಮಾಡಬೇಕಂದ್ಬಿಟ್ಟು ಬ್ರಹ್ಮದೇವನೇ ಸರಸ್ವತಿ ದೇವಿನ ಪ್ರಾರ್ಥನೆ ಮಾಡಿರ್ತಾನೆ. ನೀನು ಕದ್ರು ನಾಲಿಗೆಯಲ್ಲಿ ಕೂತ್ಕೊಂಡು ಅವಳು ಶಾಪ ಹಾಕೋ ಥರ ಮಾಡು ಅಂದ್ಬಿಟ್ಟು ಸರಸ್ವತಿ ದೇವನೇ ಪ್ರಾರ್ಥನೆ ಮಾಡಿರ್ತಾನೆ. ಅದಕ್ಕೆ ಆ ಸಮಯದಲ್ಲಿ ಸಡನ್ನಾಗಿ ಕದ್ರು ಸ್ವಂತ ಮಕ್ಕಳಿಗೆ, ಇದು ಎಲ್ಲೂ ಜಾಸ್ತಿ ನಡೆಯೋದೇ ಇಲ್ಲ, ತನ್ನ ಎಷ್ಟೇ ಮಕ್ಕಳು ಹಿಂಸೆ ಮಾಡಿದ್ರೂ ಕೂಡ ತಾಯಿ ಅಂತೂ ಮಕ್ಕಳಿಗೆ ಶಾಪ ಹಾಕೋದಿಲ್ಲ. ಬಟ್ ಇಂಥ ವಿಪರೀತ ಕೆಲವೊಂದು ಸ್ಥಳದಲ್ಲಿ ಮಾತ್ರ ಈ ಥರ ಘಟನೆಗಳು ನಡೆಯುತ್ತೆ. ಸರಸ್ವತಿ ದೇವಿ ಆ ನಾಲಿಗೆಯಲ್ಲಿ ಕೂತ್ಕೊಂಡು ಆ ಥರ ಹಾಕ್ಬಿಟ್ಟಿರ್ತಾರೆ. ಇನ್ನೂ ಎಷ್ಟೋ ಸ್ಟೋರಿಗಳಿದ್ದಾವೆ. ಹಿಂಗೆ ಜಾಸ್ತಿ ವಾದ ವಿವಾದ ಮಾಡ್ತಾ ತಾಯಿ ಜೊತೆ ಜಗಳ ಆಡಿಕೊಂಡು ತಾಯಿ ಸಡನ್ನಾಗಿ ಹೋಗೋ ನೀನು ಅರ್ಧಾಯುಷದಲ್ಲೇ ಸಾಯ್ತಿ ಹೋಗೋ ಅಂತ ಶಾಪ ಕೊಟ್ಬಿಟ್ಟಿರ್ತಾರೆ. ಮತ್ತು ಪಶ್ಚಾತ್ತಾಪ ಪಡ್ತಾರೆ ತಾಯಿ ಕೂಡ. ಬಟ್ ಶಬ್ದ ಹೊರಗಡೆ ಬಂದುಬಿಟ್ಟಿರುತ್ತೆ. ಬಟ್ ಗುರುಗಳಲ್ಲಿ ಅದಕ್ಕೊಂದು ಇದಿದೆ, ಸನ್ಯಾಸ ದೀಕ್ಷೆ ತಗೊಂಡ್ರು ಕೂಡ ಅದು ಮೃತ್ಯುನೇ. ಆವತ್ತೇ ಎಲ್ಲ ಪಿಂಡ ಪ್ರದಾನಗಳೆಲ್ಲ ಕೊಟ್ಬಿಟ್ಟು ಆವತ್ತು ನಾವು ಸತ್ತೋದಂಗೆ. ಅದಕ್ಕೆ ಕರೆಕ್ಟಾಗಿ ಅರ್ಧಾಯುಷು ಯಾವಾಗ ಪೂರ್ತಿ ಆಗುತ್ತೋ ಆ ಸಮಯದಲ್ಲಿ ಸನ್ಯಾಸ ತೊಗೊಂಡ್ಬಿಟ್ರೆಗರ ಇವನು ಲೌಕಿಕ ರೂಪದಲ್ಲಿ ಬದುಕು ಇರ್ತಾನೆ, ಶಾಪ ತಟ್ಟದಂಗೂ ಇರುತ್ತೆ. ಸನ್ಯಾಸ ಕೂಡ ಒಂದು ಮೃತ್ಯು ಇದ್ದಂಗೆ ಅಂದ್ಬಿಟ್ಟು ಆ ಥರ ಯುಕ್ತಿಯನ್ನು ಉಪಯೋಗ ಮಾಡ್ತಾರೆ. ಬಟ್ ತಾಯಿ ಕೊಟ್ಟ ಶಾಪ ಅಂತೂ ಅದು ಎಲ್ಲೂ ಹೋದರೂ ಕೂಡ ಅದು ಬೆನ್ನೆತ್ತಿ ಬರ್ತಾ ಇರುತ್ತೆ. ಆ ಕೃಪೆ ಏನೋ ಮಾಡಿ ಹತ್ತೋ ಗಿತ್ತೋ ಏನೋ ಬೆಳವಣಿಗೆ ಮಾಡಿಕೊಂಡು ಲಾಸ್ಟಲ್ಲಿ ಏನಾದರೂ ತಪ್ಪುಗಳು ಮಾಡಿದರೆ ಈಗ ಕ್ಷಮೆ ಕೇಳಿಬಿಟ್ಟು ಒಂದು ಸತಿ ಅದು ಕ್ಲೋಸ್ ಮಾಡ್ಕೊಂಬಿಡ್ಬೇಕು ಆ ಫೈಲು. ಇಲ್ಲ ಅಂದರೆ ಅವ್ರ ಮನಸ್ಸಲ್ಲಿ ನೋವು ಅನುಭವಿಸ್ತಾ ಇದ್ದರೆ ನಮ್ಮ ವಿಷಯದಲ್ಲಿ ನಮ್ಮ ಕಾರ್ಯಗಳಲ್ಲಿ ಸಿಕ್ಕಾಪಟ್ಟೆ ವಿಘ್ನಗಳು ಬರ್ತಾ ಇರುತ್ತೆ. ಈ ವಿಷಯದಲ್ಲಿ ಇಲ್ಲಿ ಭಕ್ತರು ರಾಮಾಂಜಲಿದ್ದಾರೆ, ನಾನು ಯಾವಾಗಲೂ ನೆನೆಸ್ಕೊತಾ ಇರ್ತೀನಿ. ಅಂತಿಮ ಸಮಯದಲ್ಲಿ ಬೆಡ್ ರಿಡನ್ ಆದ ತಾಯಿಗೆ ಲೆಟ್ರಿನ್ ಎಲ್ಲ ಮಲ ಮೂತ್ರ ಎಲ್ಲ ಕೂಡ ಅಲ್ಲೇ ಒಂದೇ ಜಾಗದಲ್ಲಿ ಆಗ್ತಾಯಿದ್ರು ಕೂಡ ಆ ಲಾಸ್ಟಿಗೆ ಹೆಂಡತಿ ಸೊಸೆ ಕೂಡ ಯಾರು ಎಷ್ಟು ದಿವಸ ಅಂತ ಮಾಡ್ತಾರೆ, ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂದರೂ ಕೂಡ ಸ್ವಯಂ ಆಗಿ ತಾಯಿ ಸೇವೆ ಮಾಡ್ಕೊಂಡಿದ್ದಾರೆ. ತುಂಬ ಉತ್ತಮವಾದ ಕೆಲಸ ಅದು. ಇಡೀ ಪ್ರಪಂಚದಲ್ಲಿ ಅವರೆಲ್ಲರ ಮೆಚ್ಚುಗೆ ಅಲ್ಲ, ತಾಯಿಯ ಕೃಪೆಗೆ ನಾವು ಪಾತ್ರರಾದರೆ ಸಾಕು, ಇಡೀ ಪ್ರಪಂಚನ ಗೆದ್ಬೋದು ಅಂದ್ಬಿಟ್ಟು ಆ ಥರ. ಆದ್ದರಿಂದ ಈಗ ಅದೆಲ್ಲ ಹೇಳ್ತಾ ಇದ್ದಾರೆ, ಅಂತ ನಮಗೆ ತಾಯಿ ಶಾಪ ಕೊಟ್ಟುಬಿಟ್ಟಿದ್ದಾರೆ. ಆದ್ದರಿಂದ ನಾವೀಗ ಭುಜಂಗಗಳು, ಯೋಗಕ್ಷೇಮಗಳ ವಿಷಯವಾಗಿ ಸಮಾಲೋಚಿಸಬೇಕಾಗಿದೆ. ಒಂದು ವೇಳೆ ನಮ್ಮ ತಾಯಿಯ ಈ ಶಾಪವನ್ನು ಸಂಪೂರ್ಣವಾಗಿ ನಿವಾರಿಸಿಕೊಳ್ಳಲು ಸಾಧ್ಯವಾಗದೇ ಇದ್ದರೂ ನಮ್ಮ ಸರ್ಪಕುಲದಲ್ಲಿ ಸರ್ವರೂ ನಾಶವಾಗದಂತೆ ಮಾಡುವುದಾದರೂ ನಮ್ಮ ಇಂದಿನ ಮುಖ್ಯ ಕರ್ತವ್ಯ ಆಗಿದೆ. ಅಂದರೆ ಶಾಪ ಅಂತೂ ಹಾಗೆ ಆಗುತ್ತೆ, ಬಟ್ ಎಲ್ಲರೂ ನಷ್ಟ ಆಗಿಬಿಟ್ರೆ ಹಾವುಗಳು ವಂಶನೇ ಇರೋದಿಲ್ಲ. ಮತ್ತು ಅಟ್ಲೀಸ್ಟ್ ಯಾರಾದರೂ ಕೆಲವರಾದರೂ ನಾವು ಬದುಕಬೇಕು ಅನ್ನೋ ಒಂದು ಯೋಚನೆಯಿಂದ ನಾವು ಇವತ್ತು ಸಮಾವೇಶನ ಇಟ್ಕೊಂಡಿದ್ದೀವಿ ಅಂದ್ಬಿಟ್ಟು. ಅದಕ್ಕೆ ನಿಮಗೆ ಜನ್ಮೇಜಯನ ಸರ್ಪಯಾಗದಲ್ಲಿ ನೀವೆಲ್ಲ ಸಾಯ್ತಿರುವಾಗಂತ ಶಾಪ ಕೊಟ್ಟಿದ್ದಾಳೆ. ಆ ಶಾಪದಿಂದ ವಿಮುಕ್ತಿ ಆಗಬೇಕಂದ್ರೆ ಏನೆಲ್ಲ ನಿಮಗೆ ಐಡಿಯಾಸ್ ಬರುತ್ತೆ ಅವನ್ನೆಲ್ಲ ಡಿಸ್ಕಷನ್ ಮಾಡೋಣ ಅಂತಾರೆ. ಈಗ ನೋಡಿ ಸ್ಟಾರ್ಟ್ ಮಾಡ್ತಾರೆ. ವಾಸುಕಿ ಈ ಥರ ಹೇಳಿದ ಮೇಲೆ ಅನಂತರದಲ್ಲಿ ಅವರು ವಾಸುಕಿಯನ್ನು ಅನುಮತಿಯನ್ನು ಪಡೆದು ವೇದಿಕೆಯ ಬಳಿಗೆ ಬಂದು ತಮ್ಮ ಅಭಿಪ್ರಾಯಗಳನ್ನು ತಿಳಿಸ್ತಾ ಹೋಗ್ತಾ ಇರ್ತಾರಂತೆ. ಏನು ಫಸ್ಟು ಒಂದು ಹಾವು ಬಂದುಬಿಟ್ಟು ಬ್ರಾಹ್ಮಣನು ಬೇಡುವ ಯಾಚನೆಯನ್ನು ಕುರುವಂಶದ ಅಧಿಪತಿಗಳು ಎಂದಿಗೂ ತಿರಸ್ಕರಿಸುವುದಿಲ್ಲ. ಅಂದರೆ ನಾವು ಬ್ರಾಹ್ಮಣ ವೇಷ ಹಾಕ್ಕೊಂಡು ಹೋಗ್ಬಿಟ್ಟು ಅವ್ರನ್ನ ವರ ಕೇಳಬೇಡ. ಆದುದರಿಂದ ನಮ್ಮಲ್ಲಿ ಕೆಲವರು ಶ್ರೋತ್ರಿಯ ಬ್ರಾಹ್ಮಣ ವೇಷಧಾರಿಗಳಾಗಿ, ನೋಡು ಅದು ಶ್ರೋತ್ರಿಯ ಬ್ರಾಹ್ಮಣರಾಗಿರಬೇಕು, ಜ್ಞಾನ ಇರಬೇಕು. ಬ್ರಾಹ್ಮಣ ವೇಷಧಾರಿಗಳಾಗಿ ಜನ್ಮೇಜಯನ ಬಳಿಗೆ ಹೋಗಿ ನೀನು ಮಾಡಬೇಕೆಂದು ಯೋಚಿಸಿರುವ ಸರ್ಪಯಾಗವನ್ನು ಮಾಡಲೇ ಕೂಡದು, ಇದೇ ನಮ್ಮ ಯಾಚನೆ ಅಂತ ವರ ಕೇಳ್ಬಿಡೋಣ.
ಆ ಯಾಗ ನಡೆಸಬಾರ್ದಂತ ವರ ಕೇಳಿಬಿಡೋಣ ಬ್ರಾಹ್ಮಣ ವೇಷದಲ್ಲಿ ಹೋಗ್ಬಿಟ್ಟು ಅಂತ, ಈ ಥರ ಒಂದು ಐಡಿಯಾ ಇಡ್ತಾನೆ. ಮತ್ತು ಇನ್ನೊಬ್ಬನು, ನಮ್ಮಲ್ಲಿ ಕೆಲವರು ರಾಜನ ಸಲಹೆಗಾರರಂತೆ ವೇಷ ಧರಿಸಿ ಹೋಗೋಣ, ಯಾವ ಕಾರ್ಯವನ್ನು ಮಾಡಬೇಕಾದರೂ ರಾಜನು ನಮ್ಮ ಸಲಹೆಗಳನ್ನು ಕೇಳಿಯೇ ಕೇಳುವನು. ಇದು ಕೂಡ ತುಂಬ ಯುಕ್ತಿ. ಯಾವತ್ತೇ ಆಗಲಿ ಮನೆಯಲ್ಲಿ ಯಾರು ಹೆಡ್ ಇರ್ತಾರೋ, ಆಶ್ರಮದಲ್ಲಿ ಯಾರು ಹೆಡ್ ಇರ್ತಾರೋ, ಸ್ಟೇಟಿಗೆ ಯಾರು CM ಹೆಡ್ ಇರ್ತಾರೋ, ಅವರು ಸುತ್ತಲೂ ಯಾರು ಹತ್ತಿರದಲ್ಲಿ ಸೇವೆ ಮಾಡ್ತಾ ಇರ್ತಾರೋ ಅವರೇ ಆ ರಾಜನಿಗೆ ಕಿವಿಗಳು ಕಣ್ಣುಗಳು. ಅವರು ಸರಿ ಇಲ್ಲ ಅಂದರೆ ರಾಜ ಕೂಡ ಕೆಟ್ಟೋಗ್ಬಿಡ್ತಾನೆ. ಅದಕ್ಕೆ ಅವರು ಸುತ್ತಲೂ ಇಟ್ಕೊಂಡಿರೋ ವ್ಯಕ್ತಿಗಳನ್ನು ಫಸ್ಟ್ ನಾವು ಪರೀಕ್ಷೆ ಮಾಡಬೇಕಾಗುತ್ತೆ. ನಮಗೆ ಗುರುಗಳು ನಮ್ಮ ಆಶ್ರಮ ಮೇಂಟೈನ್ ಮಾಡುವಾಗ ಇದನ್ನೇ ಎಲ್ಲ ಸ್ಪಷ್ಟವಾಗಿ ಡೀಟೇಲ್ಸ್ ಹೇಳ್ತಾರೆ. ಕಿವಿನಿಂದು ಹಣ್ಣಾಗಿರಬಾರ್ದು, ಕಿವಿನಿಂದು ಹಸಿ ಕಿವಿ ಆಗಿರಬಾರ್ದು, ಹಣ್ಣಾಗಿರೋ ಕಿವಿ ಇರಬೇಕು ಅಂತ. ಯಾರು ಬಂದು ಏನು ಹೇಳಿದ್ರೂ ಕೂಡ ಇಮಿಡಿಯೇಟ್ ಅದನ್ನು ನಂಬಬಾರ್ದು, ಡಿಸಿಷನ್ ತಗೋಬಾರ್ದು. ಎರಡೂ ಕಡೆ ಪಕ್ಷನ ಕೇಳಿಬಿಟ್ಟು ಮತ್ತೆ ಸ್ವಂತ ನಿರ್ಣಯ ತಗೋಬೇಕು ಅಂತ. ಯಾರು ಕೇಳಿದ ಮಾತನ್ನೆಲ್ಲ ನಂಬಿಬಿಟ್ಟು ನಿರ್ಣಯ ತಗೊತಾರೋ ಅವ್ರ ಜೀವನದಲ್ಲಿ ಹಾಳಾಗ್ಬಿಡ್ತಾರೆ. ಎಷ್ಟೋ ವಿಪತ್ತು ಅನಾಹುತಗಳಿಗೆ ಇದಾಗ್ಬಿಡ್ತಾರೆ. ಅದಕ್ಕೆ ಕಿವಿ ಮಾತ್ರ ಚೆನ್ನಾಗಿ ಹಣ್ಣಾಗಿರಬೇಕು ಅಂತಾರೆ. ಇಲ್ಲೂ ಕೂಡ ಅದೇ ಹೇಳ್ತಾ ಇದ್ದೀವಿ. ಇವನು ಗೊತ್ತು ಇವರಿಗೆಲ್ಲ ಟ್ರಿಕ್ಸು. ರಾಜ ಸುತ್ತಮುತ್ತ ಇರೋ ಸಲಹೆಗಾರರಾಗೋ ಅವ್ರ ಮಾತು ಅವ್ರಿಗೆ ಕೊಡೋ ಡಿಸಿಷನ್ನೇ ಇರುತ್ತೆ. ಈಗ GST ಇವರೆಲ್ಲ ಅರುಣ್ ಜೇಟ್ಲಿ ಮಾಡಿದ್ದಾರೆ ಫೈನಾನ್ಸ್ ಮಿನಿಸ್ಟರ್ ಇದ್ದಾಗ ಅಂತ ಇವ್ರು ಅನ್ಕೊತಾ ಇರ್ತಾರೆ. ಅರುಣ್ ಜೇಟ್ಲಿಗೆ ಏನು ಬರುತ್ತೆ? ಒಳ್ಳೆ IAS ಆಫೀಸರ್ಸು, ಅದ್ರ ಬಗ್ಗೆ ಎಕನಾಮಿಕ್ಸ್ ಬಗ್ಗೆ ಗೊತ್ತಿರೋರು ಅವರೆಲ್ಲ ಮಾಡಿರೋದು. ಡಾಕ್ಟರ್ ಹಸ್ಮುಖ್ ಅಡಿಯಾ ಅಂತ ಅವರೆಲ್ಲ ನಮ್ಗೆ ಪರಿಚಯ ಇದ್ರವರೆಲ್ಲ, ಅವರೆಲ್ಲ ಆ ಟೀಮ್ ಮಾಡಿರುತ್ತೆ. ಅದಕ್ಕೆ ಅಂಥ ಒಳ್ಳೆ IAS ಆಫೀಸರ್ಗಳ ಟೀಮನ್ನು ಇಟ್ಕೊಂಡ್ರೆ ಆವಾಗ ಆತ ಒಳ್ಳೆ ಕಾರ್ಯವನ್ನು ಮಾಡೋದಕ್ಕಾಗುತ್ತೆ. ಆಶ್ರಮ ಮುಖಿ ಆಗಲಿ, ಮನೆ ಮುಖಿ ಆಗಲಿ, ಊರಿನ ಸರ್ಪಂಚ್ ಆಗಲಿ, ಅವನು ಸುತ್ತಮುತ್ತ ಇರೋನು ಫಸ್ಟು ಹತ್ರದಲ್ಲಿರೋನು ಸರಿಯಾದವ್ರನ್ನು, ಹೊರಗಡೆ ಏನು ನಡೆದಿದೆ ಅದನ್ನು ಯಥಾರ್ಥವಾಗಿ ಹೇಳೋ ಅಂಥವ್ರನ್ನ ಇಟ್ಕೊಂಡ್ರೆ, ಮತ್ತು ಅವರು ಬುದ್ಧಿವಂತ ಸಲಹೆಗಾರನ ಇಟ್ಕೊಂಡ್ರೆ ಅವನು ಸರಿಯಾಗಿರುತ್ತೆ. ಇಲ್ಲ ಅಂದರೆ ಈಗ ಹೇಳಿದವರೆಲ್ಲ ಮಾತು ಕೇಳಿ ಅದಕ್ಕೆ ತಕ್ಕಂತೆ ನಿರ್ಣಯ ತಗೊಂಡ್ರೆ ಎಷ್ಟೋ ಅನಾಹುತಗಳಾಗ್ತಾ ಇರ್ತವೆ. ಅದಕ್ಕೆ ಅವ್ರಿಗೆ ಆ ಟ್ರಿಕ್ ಗೊತ್ತಿತ್ತು. ಅದಕ್ಕೆ ನಾವು ಸಲಹೆಗಾರರಾಗಿ ರಾಜನ ಹತ್ರ ಹೋಗಿಬಿಟ್ಟು ನಾವು ರಾಜನನ್ನು ಈ ಯಾಗ ಮಾಡಬಾರ್ದು, ಮಾಡಿದ್ರೆ ಈಗ ಅನಿಷ್ಟ ಆಗುತ್ತೆ ಅಂತ ಇದರ ಬ್ರೈನ್ ವಾಶ್ ಮಾಡೋಣ ಅಂತ ಇವರಂತಾರೆ. ಅದಕ್ಕೆ ಚಮಚಾಗಿರಿ ಅಂತ ಹೆಸರು ಇಡ್ತಾರೆ ಉತ್ತರ ಭಾರತದಲ್ಲಿ. ಭಕ್ತಿ ಒಂದಿರುತ್ತೆ, ಚಮಚಾಗಿರಿ ಒಂದಿರುತ್ತೆ. ಈ ಎರಡು ವಿಷಯದಲ್ಲಿ ಯಾರೇ ಆಗಲಿ ಅದು ನಾವು ಅರ್ಥ ಮಾಡ್ಕೋಬೇಕು. ಚಮಚಾಗಿರಿ ಯಾರು ಮಾಡ್ತಾಯಿದ್ದಾರೆ, ನಿಜವಾದ ಭಕ್ತಿ ಯಾರು ಮಾಡ್ತಾಯಿದ್ದಾರೆ ಅಂದ್ಬಿಟ್ಟು. ಈ ಚಮಚಾಗಿರಿ ಮಾಡೋರು ಕೇವಲ ನಮ್ಮಲ್ಲಿ ಯಾವುದೋ ಒಂದು ಪವರೋ ಒಂದು ಅಧಿಕಾರನೋ, ಆ ಅಧಿಕಾರ ಇರೋಷ್ಟು ದಿವಸನೇ ಇರುತ್ತೆ. ಆ ಅಧಿಕಾರ, ಆ ಪವರ್ ಹೋದ ದಿವಸ ಮತ್ತೆ ಅವರು ತನ್ನ ರಾಕ್ಷಸ ಸ್ವರೂಪನ ಹೊರಗಡೆ ತೋರಿಸ್ತಾರೆ. ಆದರೆ ಭಕ್ತಿ ಇರೋನು ಯಾವತ್ತಿಗೂ ಅವನು ಒಂದು ಸತಿ ಭಕ್ತಿ ಶ್ರದ್ಧೆ ಇಟ್ಕೊಂಡು ಮತ್ತೆ ಅವನು ಕಳ್ಕೊಳ್ಳೋದೇ ಇಲ್ಲ. ಇಲ್ಲ ಅಂದ್ರೆಗೂ ಈ ಚಮಚಾಗಿರಿಗಳ ಶ್ರದ್ಧೆ ಕೃತಕ ಆಗಿರುತ್ತೆ. ಅದೆಲ್ಲ ಒಂದು ಆ ಪವರನ್ನು ನೋಡಿಬಿಟ್ಟು, ಆ ಪೊಸಿಷನ್ ನೋಡಿಬಿಟ್ಟು ಅಲ್ಲಿ ಅವರು ಭಕ್ತಿ ಥರ ನಟನೆ ಮಾಡ್ತಾ ಇರ್ತಾರೆ. ಅಂಥ ಚಮಚಾಗಿರಿಗಳಿಗೆ ನಾವು ನಂಬಿಬಿಟ್ಟು ಅವ್ರ ಮಾತನ್ನು ಕೇಳಿಬಿಟ್ಟು ನಿರ್ಣಯಗಳು ತೊಗೊಂಡ್ಬಿಟ್ರೆ ಮತ್ತು ಯಾವುದೇ ಸಂಸ್ಥೆ ಆಗಲಿ ಕೊಲಾಪ್ಸ್ ಆಗಿಬಿಡುತ್ತೆ. ಆ ಥರ ಹೋಗೋಣ ಅಂತ ಇವರು ಪ್ಲ್ಯಾನ್ ಹಾಕ್ಕೊಳ್ತಾ ಇದ್ದಾರೆ. ಮತ್ತು ಇನ್ನೊಬ್ಬ, ನಮ್ಮಲ್ಲಿ ಯಾರಾದರೂ ಸಮರ್ಥರಾದವರು ಹೋಗಿ ಸರ್ಪಯಾಗದ ಪ್ರಕ್ರಿಯೆಯನ್ನು ತಿಳಿದವರು ಪುರೋಹಿತ. ಕೇಳಿಸ್ತಾ ಇದೆಯಾ? ನಮ್ಮಲ್ಲಿ ಯಾರಾದರೂ ಸಮರ್ಥರಾದವರು ಹೋಗಿ ಸರ್ಪಯಾಗದ ಪ್ರಕ್ರಿಯೆಯನ್ನು ತಿಳಿದಿರೋರು ಪುರೋಹಿತರನ್ನೇ ಕಚ್ಚಿ ಕೊಂದು ಬಿಟ್ಟರೆ ಯಾವ ಯಾಗವೇ ನಡೆಯೋದಾಗೋದಿಲ್ಲ. ನೋಡು ಉದ್ದೇಶಗಳು. ಹೋಗ್ಬಿಟ್ಟು ಆ ಯಾಗ ನಡೆಸೋ ಪೂಜಾರಿನ ಹೋಗಿ ನಾವು ಯಾರು ಒಬ್ಬ ಕಚ್ಚಿಬಿಟ್ಟು ಸಾಯಿಸಿಬಿಡೋಣ ಅಂತ ಆಲೋಚನೆಗಳು ಹೆಂಗೆ ಬರ್ತಾ ಇದ್ದಾವೆ. ಬದುಕಬೇಕನ್ನೋ ಆಸೆಯಿಂದ ಏನೆಲ್ಲ ಒಳ್ಳೆಯ ಆಲೋಚನೆ, ದುಷ್ಟ ಆಲೋಚನೆ, ಇನ್ನೂ ಹೋಗಿ ಏನೆಲ್ಲ ಯೋಚನೆ ಮಾಡ್ತಾರಂತ. ಇನ್ನೊಂದು ಹಾವು ಬಂದು ಹೇಳುತ್ತೆ, ಪುರೋಹಿತರು ಒಬ್ಬರನ್ನು ಮಾತ್ರ ಕಚ್ಚುವುದರಿಂದ ನಮ್ಮ ಕಾರ್ಯ ಅದೇನು ನಿಂತೋಗೋದಿಲ್ಲ. ಆ ಯಜ್ಞದಲ್ಲಿ ಭಾಗವಹಿಸುವ ಋತ್ವಿಜರು ಎಲ್ಲರನ್ನೂ ಕಚ್ಚಿಕೊಳ್ಳುವುದರಿಂದ ನಮ್ಮ ವಿಪತ್ತು ಪರಿಹಾರ ಆಗುವುದೆಂದು ನಾನು ಭಾವಿಸುತ್ತೇನೆ. ಅಲ್ಲಿ ಹೋಗ್ಬಿಟ್ಟು ಎಲ್ಲರನ್ನೂ ಕಚ್ಚಿಬಿಡೋಣ ಅಂತ ಇನ್ನೊಂದು ಹಾವು ಹೇಳ್ತದಂತೆ. ಎಷ್ಟು ದುಷ್ಟತೆ, ಎಷ್ಟು ಯೋಚನೆ ಬರುತ್ತೆ ನೋಡಿ. ನಾನು ಬದುಕಬೇಕು ಅನ್ನೋ ಒಂದು ಆಸೆ, ಈ ಶರೀರ ನಾನು ಅಂತ ಅಂದ್ಕೊಂಡು ನಾನು ಬದುಕಬೇಕನ್ನೋ ಆಸೆ ಇಟ್ಕೊಂಡ್ರೆ ಎಷ್ಟು ಅನಾಹುತಗಳಾಗ್ತಾ ಇರ್ತವೆ.
ಅದಕ್ಕೆ ಈ ಶರೀರದಲ್ಲಿ ನಾವು ತಾದಾತ್ಮ್ಯ ಇಟ್ಟುಕೊಂಡು ನಾವು ಒಳ್ಳೆಯವರಾಗೋದಕ್ಕೆ ಸಾಧ್ಯವೇ ಇಲ್ಲ. ಏನೋ ಒಂದು ಕೆಟ್ಟ ಕೆಲಸನ ಮಾಡ್ತಾ ಇರ್ತೀವಿ. ಮತ್ತು ಇನ್ನೊಂದು ಹಾವು ಬಂದು ಹೇಳ್ತಾ ಇದೆ, ಋತ್ವಿಜರನ್ನು ಪುರೋಹಿತರನ್ನು ಕಚ್ಚುವುದೇ ಯಾವುದೋ ಒಂದು ಹಾವು, ಒಂದು ಒಳ್ಳೆ ಹಾವು. ಸ್ವಲ್ಪ ಶಾಸ್ತ್ರ ಗೊತ್ತಿದೆ, ಇವರೆಲ್ಲ ಗೊತ್ತಿದೆ. ಬ್ರಾಹ್ಮಣೋತ್ತಮರನ್ನು ಕೊಂದ್ರೆಗನ ಭಯಂಕರ ಪನಿಷ್ಮೆಂಟ್ ಇರುತ್ತೆ ಅಂತ. ಬ್ರಹ್ಮಹತ್ಯೆಯನ್ನು ಮಾಡುವುದೇ ಎಂತಹ ಕಾರ್ಯ? ಅಧಾರ್ಮಿಕವಾದ ಈ ಸಲಹೆಯನ್ನು ನಾವೆಂದಿಗೂ ಒಪ್ಪಲಾರೆ. ಆಪತ್ತಿನ ಕಾಲದಲ್ಲಿ ಧಾರ್ಮಿಕವಾದ ಕಾರ್ಯಗಳಿಂದ ಮಾತ್ರ ನಮಗೊದಗಿರುವ ಕಷ್ಟವನ್ನು ನಿವಾರಿಸಿಕೊಳ್ಳಲು ಸಾಧ್ಯವಾದೀತು. ಅಧಾರ್ಮಿಕ ಪ್ರವೃತ್ತಿಯಲ್ಲಿ ಕೊನೆಯಲ್ಲಿ ಪ್ರಪಂಚವನ್ನೇ ನಾಶ ಮಾಡುವುದು. ಲಾಸ್ಟ್ಗೆ ಅಧರ್ಮ ಕರ್ಮಗಳು ನಮ್ಮನ್ನೆಲ್ಲ ಪ್ರಪಂಚನೇ ನಾಶ ಮಾಡುತ್ತೆ. ಆದ್ದರಿಂದ ಬ್ರಾಹ್ಮಣರನ್ನು ಕಚ್ಚಿಕೊಳ್ಳುವ ಸಲಹೆಯನ್ನು ನಾನು ಒಪ್ಪುವುದಿಲ್ಲ ಅಂತ ಒಂದು ಹಾವು. ಅವರಲ್ಲಿ ಕೂಡ ಕೆಲವರು ಒಳ್ಳೆ ಹಾವುಗಳಿರ್ತವೆ, ಅದು ಬೇಡ, ಈ ಪ್ಲ್ಯಾನ್ ಸರಿ ಇಲ್ಲ ಅಂದ್ಬಿಟ್ಟು. ಮತ್ತು ಇನ್ನೊಂದು, ನಮಗೆ ಒದಗಿರುವ ಅಪಾಯವನ್ನು ನಿವಾರಿಸಿಕೊಳ್ಳಬೇಕಾದರೆ ಸಂಪೂರ್ಣವಾಗಿ ಧರ್ಮದ ಹಾದಿಯಲ್ಲಿಯೇ ಹೋಗಬೇಕೆಂದು ಪ್ರತಿಜ್ಞಾಬದ್ಧರಾಗಿರಲು ಸಾಧ್ಯವಿಲ್ಲ. ಯಾಕಂದರೆ ಸಂಪೂರ್ಣ ಧರ್ಮ ಮಾರ್ಗದಲ್ಲಿ ಹೋಗೋದಕ್ಕಾಗೋದಿಲ್ಲ. ಒಂದು ರೀತಿಯಲ್ಲಿ ಜನ್ಮೇಜಯನು ಮಾಡುವ ಸರ್ಪಯಾಗಕ್ಕೆ ತಡೆ ಮಾಡಬೇಕೆನ್ನುವ ಯೋಚನೆಯೂ ಅಧಾರ್ಮಿಕವೇ ಅಲ್ಲವೇ? ಆ ಯಜ್ಞನ ನಿಲ್ಲಿಸಬೇಕನ್ನೋದು ಕೂಡ ನಾವು ಸ್ಟಾರ್ಟ್ ಮಾಡ್ತಾ ಇರೋದೇ ಅಧಾರ್ಮಿಕ ಕಾರ್ಯ. ಯಜ್ಞ ಕಾರ್ಯಗಳನ್ನು ಯಾರು ನಿಲ್ಲಿಸೋದಕ್ಕಾಗೋದಿಲ್ವಲ್ಲ. ಆದ್ದರಿಂದ ಒಂದು ವೇಳೆ ನಮ್ಮ ಸಹೋದರನ ಸಲಹೆಯಂತೆ ಋತ್ವಿಕ್ಕು ಪುರೋಹಿತರನ್ನು ಕೊಲೆ ಮಾಡದಿದ್ದರೆ ಬೇರೆ ಯಾವ ವಿಧದಿಂದಲೂ ಯಜ್ಞವನ್ನು ನಿಲ್ಲಿಸಿಯೇ ತೀರಲೇಬೇಕಲ್ಲವೇ? ಯಾವುದೋ ಒಂದು ರೀತಿ ನಿಲ್ಲಿಸಲೇಬೇಕಲ್ವೇ? ಕೊಳ್ಳೋದು ಬೇಡ ಅಂದರೂ ಕೂಡ ನಾವುಗಳು ಮೇಘಸ್ವರೂಪವನ್ನು ತಾಳಿ ಜನ್ಮೇಜಯನ ಮಾಡುವ ಸರ್ಪಯಾಗದಲ್ಲಿ ಯಜ್ಞಕುಂಡದ ಮೇಲೆ ಅವಿಚ್ಛಿನ್ನವಾಗಿ ಮಳೆಗರೆದು ಅಗ್ನಿಯನ್ನು ಶಾಂತನನ್ನಾಗಿ ಮಾಡಿಬಿಡೋಣ. ನಾವೇ ಮೇಘಗಳನ್ನು ತಯಾರು ಮಾಡಿಕೊಂಡು ಕುಂಭವೃಷ್ಟಿ ಮಳೆ ಬರೋ ಥರ ಆ ಬೆಂಕಿ ಆರೋಗೋ ಥರ ನಾವು ಮಾಡಿಬಿಡೋಣ ಅಂದ್ಬಿಟ್ಟು ಒಬ್ಬನಿಗೆ ಐಡಿಯಾ ಬರ್ತಾಯಿದೆ. ಮತ್ತು ಇನ್ನೊಬ್ಬನು ಇದಕ್ಕಿಂತಲೂ ಉತ್ತಮವಾದ ಸಲಹೆಯೊಂದನ್ನು ನಾನು ಹೇಳ್ತೀನಿ ಅಂತಾನೆ. ಏನಂದರೆ, ರಾತ್ರಿಯ ವೇಳೆಯಲ್ಲಿ ಯಜ್ಞಶಾಲೆಯ ಒಳಗೆ ಹೋಗಿಬಿಟ್ಟು ಹೋಮ ಪಾತ್ರೆಯನ್ನೇ ಅಪಹರಿಸಿ ತಂದರೆ ಮುಂದೆ ಯಜ್ಞವು ಹೇಗೆ ತಾನೇ ನಡೆದಿತ್ತು, ಆ ಸಾಮಾನು ಇರುತ್ತಲ್ಲ ಪೂಜಾ ಸಾಮಗ್ರಿ, ಅದನ್ನೇ ಕದ್ಕೊಂಬಂದ್ಬಿಡೋಣ ಅಂದ್ಬಿಟ್ಟು ಒಬ್ಬನಿಗೆ ಐಡಿಯಾ ಬರ್ತಾಯಿದೆ. ಇನ್ನೊಂದು, ಸಾವಿರಾರು ಸರ್ಪಗಳು ಯಜ್ಞಶಾಲೆಯೊಳಗೆ ನುಗ್ಗಿ ಕಂಡ ಜನರನ್ನು ಕಚ್ಚಿ ಅವರ ದಿಕ್ಪಾಲಾಗಿ ಓಡುವಂತೆ ಮಾಡುವುದೇ ಯಜ್ಞವು ನಡೆಯದಂತೆ ಮಾಡಲು ಸೂಕ್ತವಾದ ಉಪಾಯವೆಂದು ನನಗೆ ತೋರುತ್ತದೆ. ಇನ್ನೊಬ್ಬನು, ಹೋಗಿ ಹೋಗಿ ಕಚ್ಚಿಬಿಡೋಣ ಅಂದ್ಬಿಟ್ಟು. ಮತ್ತು ಇನ್ನೊಂದು ಹಾವು, ಇಷ್ಟು ಮಾತ್ರವಲ್ಲದೆ ಅಲ್ಲಿರುವ ಚರು, ಆಜ್ಯ, ಸುಕ್ರು, ಸ್ರುವ ಮುಂತಾದ ಪವಿತ್ರ ವಸ್ತುಗಳೆಲ್ಲ ಮೇಲೆಲ್ಲ ಮೂತ್ರ ಪುರುಷೋತ್ಸರ್ಜನೆಗಳನ್ನು ಅಂದರೆ ಮೂತ್ರ ವಿಸರ್ಜನೆ, ಮಲ ವಿಸರ್ಜನೆ ಮಾಡಿ ಯಜ್ಞವು ಮುಂದುವರಿಯದಂತೆ ಮಾಡಿಬಿಡೋಣ ಅಂದ್ಬಿಟ್ಟು. ಐಡಿಯಾಗಳು ನೋಡಿ ಎಷ್ಟು ಬರ್ತಾ ಇದೆ ಅಂತ, ಕೆಟ್ಟ ಐಡಿಯಾಗಳು. ಮತ್ತು ಜನ್ಮೇಜಯನ ಸರ್ಪಯಾಗಕ್ಕೆ ನಾವುಗಳೇ ಋತ್ವಿಜರು ವೇಷವನ್ನು ಧರಿಸಿ ಹೋಗಿಬಿಡೋಣ. ಮತ್ತು ಪ್ರಾರಂಭದಲ್ಲಿ ಇಷ್ಟು ದಕ್ಷಿಣ ಕೊಡಬೇಕಂತ ಹೇಳಿಬಿಟ್ಟು ಈ ದಕ್ಷಿಣನ ಕೊಡೋಕ್ಕಾಗಲಿಲ್ಲ ಅಂದರೆ ನಾವು ಯಾಗನ ನಿಲ್ಲಿಸಿಬಿಡ್ತೀವಿ ಅಂತ ಅಂದ್ಬಿಡೋಣ. ಅವನಿಗೆ ಕೊಡೋಕ್ಕೆ ಸಾಧ್ಯ ಆಗದಿರೋಂಥಷ್ಟು ದಕ್ಷಿಣ ರೇಟ್ ಮಾತಾಡ್ಕೊಂಬಿಟ್ಟು ಅವ್ನು ಕೊಡೋಕ್ಕಾಗಲ್ಲ ಅಂದರೆ ಅಲ್ಲೇ ದಕ್ಷಿಣ ನಾವು ಯಾಗ ಮಾಡೋದಿಲ್ಲ ಅಂದ್ಬಿಟ್ಟು ನಿಲ್ಲಿಸ್ಬಿಡೋಣ ಮತ್ತು ಇನ್ನೊಬ್ಬನಿಗೆ ಐಡಿಯಾ ಬರ್ತಾಯಿದೆ. ಮತ್ತು ನನ್ನ ಸಹೋದರರು ಕೊಟ್ಟಿರುವ ಎಲ್ಲ ಸಲಹೆಗಿಂತಲೂ ಉತ್ತಮವಾದೆಂದು ಭಾವಿಸಿ ನಾನು ಈ ಸಲಹೆಯನ್ನು ನಿಮ್ಮ ಮುಂದೆ ಇಡ್ತೀನಿ ಅಂತ ಈಗ ಡೈರೆಕ್ಟ್ ವಾಸುಕಿನಿ ಇಷ್ಟೊಂದೆಲ್ಲ ಕೇಳಿದ ಮೇಲೆ ಇವರು ತನ್ನದೊಂದು ಅಭಿಪ್ರಾಯ ಹೇಳ್ತಾನೆ. ರಾಜನು ಜಲಕ್ರೀಡೆಗಾಗಿ ಆವಾಗ ಸರೋವರಕ್ಕೆ ಬರುತ್ತಿರ್ತಾನೆ. ಆ ಸಮಯದಲ್ಲಿ ನಮ್ಮಲ್ಲಿ ಬಲಿಷ್ಠರಾದ 100 ಸರ್ಪಗಳು ಹೋಗಿ ಅವನನ್ನು ಸುತ್ತಿ ಎತ್ತುಕೊಂಡು ಬಂದುಬಿಡೋಣ. ರಾಜನೇ ಇಲ್ಲದೆ ಯಜ್ಞವು ನಮ್ಮ ಅಗ್ರಜನು ಕೊಟ್ಟ ಸಲಹೆಯು ನಿಶ್ಚಯವಾಗಿಯೂ ಶ್ಲಾಘನೀಯವಾಗಿದೆ. ಆದರೆ ನಾವು ರಾಜನನ್ನು ಎತ್ತಿ ತರುವ ಕಾರಣವಿಲ್ಲ. ಅವನನ್ನು ಕಚ್ಚಿ ಕೊಂದು ಹಾಕುವುದೇ ಲೇಸು. ಶತ್ರುವನ್ನು ಯಾವ ಕಾರಣದಿಂದಲೂ ಜೀವಸಹಿತವಾಗಿ ಉಳಿಸಿರಕೂಡದೆಂದು ತಜ್ಞರು ಅಭಿಪ್ರಾಯಪಡುತ್ತಾರೆ. ಅಂದರೆ ಒಬ್ಬರು ಐಡಿಯಾ ಕೂಡ ಇನ್ನೂ ಯಾರಿಗೂ ಇಷ್ಟ ಆಗ್ತಾ ಇಲ್ಲ. ಮತ್ತು ಚಕ್ಷುಸ್ರವ ಇವನೊಂದು ಐಡಿಯಾ ಹೇಳ್ತಾನೆ. ನಾವು ನಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ಇಷ್ಟು ವಿಧವಾದ ಸಲಹೆಗಳನ್ನು ಕೊಟ್ಟಿರುತ್ತೇವೆ. ಈ ಸಲಹೆಗಳನ್ನು ನೀನು ಎಲ್ಲ ಮಿಕ್ಸ್ ಮಾಡಿಕೊಂಡು ಫೈನಲ್ ಆಗಿ ನೀನೇ ಒಂದು ಅಭಿಪ್ರಾಯಕ್ಕೆ ನೀನು ಬಾ ಅಂತ ಅವರು ಆಪ್ಷನ್ ಕೊಡ್ತಾರೆ.
ಮತ್ತು ವಾಸುಕಿ ಲಾಸ್ಟ್ಗೊಂದು ನಿರ್ಣಯಕ್ಕೆ ಬರ್ತಾನೆ. ನೀವು ಕೊಟ್ಟಿರುವ ಪ್ರತಿಯೊಂದು ಸಲಹೆಯೂ ಯುಕ್ತಿಯುಕ್ತವಾಗಿಯೇ ಇದೆ, ಯುಕ್ತಿಯೇನೋ ಸ್ವಲ್ಪ ಕಾಣಿಸ್ತಾ ಇದೆ. ಆದರೆ ನಿಮ್ಮ ಸಲಹೆಗಳಲ್ಲಿ ಯಾವುದನ್ನು ಅಂಗೀಕರಿಸಲು ನನ್ನ ಮನಸ್ಸು ಒಪ್ತಾ ಇಲ್ಲ. ಯಾಕೆಂದರೆ ನಾವು ಕೈಗೊಳ್ಳುವ ಕಾರ್ಯದಿಂದ ನಮ್ಮೆಲ್ಲರಿಗೂ ಒದಗಿರುವ ಆಪತ್ತು ನಿವಾರಣೆ ಆಗಬೇಕು. ಇದರಲ್ಲಿ ನಮ್ಮ ತಂದೆಯಾದ ಕಶ್ಯಪರ ಆಶೀರ್ವಾದವೊಂದನ್ನು ಅಳಿದು ಬೇರ್ಯಾವ ಮಾರ್ಗವನ್ನು ಕಾಣದವನಾಗಿದ್ದೇನೆ. ನನ್ನ ಬಾಂಧವರು ಶ್ರೇಯಸ್ಸಿನ ದೃಷ್ಟಿಯಿಂದಲೂ ಮತ್ತು ಸ್ವಹಿತ ದೃಷ್ಟಿಯಿಂದಲೂ ವಿವೇಚನೆ ಮಾಡ್ತಾಯಿದ್ದೀನಿ. ಮತ್ತು ಯಾವುದೊಂದನ್ನು ಮಾಡಲು ನನ್ನ ಬುದ್ಧಿಯು, ನೀವು ಹೇಳಿದ ಇಷ್ಟೊಂದು ಐಡಿಯಾಗಳು ಕೊಟ್ಟರೆ ಒಂದು ನನಗೆ ಇಷ್ಟ ಆಗ್ತಾಯಿಲ್ಲ ಅಂತಾನೆ ವಾಸುಕಿ. ಮತ್ತು ಒಂದು ವೇಳೆ ನಾನು ಅವಿವೇಕದಿಂದ ಕಾರ್ಯ ಮಾಡಿದರೆ ಅದರ ದೋಷಕ್ಕೆ ನಾನೇ ಪೂರ್ಣ ಭಾಗಿಯಾಗುವೆನು. ನಾನೀಗ ಹಿರಿಯವನಾಗಿದ್ದೀನಿ, ದೊಡ್ಡ ಅಣ್ಣ ಇರ್ತಾನಲ್ಲ, ಅವನು ತಂದೆ ಸಮಾನ ಆಗಿರ್ತಾನೆ ಅಗ್ರಜ. ಗುಣದೋಷಗಳನ್ನು ನನ್ನನ್ನೇ ಆಶ್ರಯಿಸುವವು. ಮೇಯ್ನ್ ಅದಕ್ಕೆ ದೊಡ್ಡ ಪೋಸ್ಟಲ್ಲಿದ್ದೇನಾದರೂ ಮಿಸ್ಟೇಕ್ ಮಾಡಿದ್ರೆ ತುಂಬ ದೊಡ್ಡ ಪನಿಷ್ಮೆಂಟ್ ಬರುತ್ತೆ. ಈಗ ಮೋದಿ ಒಂದು ಸಣ್ಣ ಮಿಸ್ಟೇಕ್ ಬಂದ್ರೆಗನ ದೊಡ್ಡ ಮಟ್ಟದ ಪಾಪ ಅದು ತಂದು ಕೊಡುತ್ತೆ. ಅದಕ್ಕೆ ಆ ಪೋಸ್ಟಲ್ಲಿದ್ದೀನಿ, ನನಗೆ ಯಾವುದು ಇದು ಇಷ್ಟ ಇಲ್ಲ ಅಂದ್ಬಿಟ್ಟಿದ್ದನು. ನೆಕ್ಸ್ಟು ಅಧ್ಯಾಯದಲ್ಲಿ ವಾಸುಕಿಗೆ ಒಂದು ಐಡಿಯಾ ಬರುತ್ತೆ. ಯಾರು ಅವನು ತಂಗಿಯಾದ ಜರತ್ಕಾರು ಇರ್ತಾರಲ್ಲ, ಆ ಜರತ್ಕಾರು ಋಷಿಗೆ ಮದುವೆ ಮಾಡಿಬಿಡ್ತಾನೆ. ಮದುವೆ ಮಾಡಿಬಿಟ್ರೆ ಅವರಿಬ್ಬರಿಗೂ ಒಬ್ಬ ಆಸ್ತಿಕ ಅಂತ ಒಬ್ಬ ಮಗ ಹುಡ್ತಾನೆ, ಬ್ರಾಹ್ಮಣ. ಆ ಬ್ರಾಹ್ಮಣ ಜನ್ಮೇಜಯ ಯಾಗದಲ್ಲಿ ಸರ್ಪಗಳನ್ನು ಆಲ್ರೆಡಿ ಅರ್ಧಕ್ಕಿಂತ ಹೆಚ್ಚು ಮುಗಿದೋಗಿರುತ್ತೆ. ಆ ಸಮಯದಲ್ಲಿ ಹೋಗ್ಬಿಟ್ಟು ಅದನ್ನು ನಿಲ್ಲಿಸಿಬಿಡ್ತಾನೆ. ಆ ಸ್ಟೋರಿ ನೆಕ್ಸ್ಟ್ ಬರುತ್ತೆ. ನೆಕ್ಸ್ಟು ಅವ್ರ ತಂಗಿಯನ್ನು, ವಾಸುಕಿಯ ತಂಗಿಯನ್ನೇ ಆ ಋಷಿಗೆ ಕೊಟ್ಟು ಮದುವೆ ಮಾಡಿಬಿಡೋದು ಒಳ್ಳೆಯ ಉಪಾಯ ಅಂದ್ಬಿಟ್ಟು ಈಗ ನೆಕ್ಸ್ಟ್ ಅಧ್ಯಾಯದಲ್ಲಿ ಡಿಸ್ಕಷನ್ ಮಾಡ್ತಿರ್ತಾರೆ. ಅದು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡಿ ವಿಚಾರ ಮಾಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.